ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಫಾತಿಮಾ ರಲಿಯಾ ಇವರು ಬರೆದ ಉನ್ಮತ್ತ ಕುರುಕ್ಷೇತ್ರವು ಬೃಂದಾವನದ ಕೊಳಲು ಅನ್ನುವಂತಹ ಪ್ರಬಂಧದ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಈಗ ನಾವು ಫಾತಿಮಾ ರಲಿಯಾ ಇವರ ಪರಿಚಯವನ್ನು ನೋಡೋಣ. ಫಾತಿಮಾ ರಲಿಯಾ ಅವರು ಬರೆದ ಉನ್ಮತ್ತ ಕುರುಕ್ಷೇತ್ರವು ಬೃಂದಾವನದ ಕೊಳಲು ಅನ್ನುವಂತಹ ಈ ಪ್ರಬಂಧವನ್ನು ಕಡಲು ನೋಡಲು ಹೋದವಳು ಅನ್ನುವಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೆರ್ನೆಯ ಅಬ್ದುಲ್ ರಶೀದ್ ಮತ್ತು ಆಯಿಷಾ ದಂಪತಿಯ ಮಗಳಾದ ಇವರು ಕಲ್ಲಡ್ಕ, ಪೆರ್ನೆ, ಉಪ್ಪಿನಂಗಡಿ, ಪುತ್ತೂರುಗಳಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿರುವಂತಹ ಇವರು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ MBA ಪದವೀಧರೆಯಾಗಿದ್ದು ಇದೀಗ ಗೃಹಿಣಿಯಾಗಿದ್ದಾರೆ. ಗೌರಿ ಅನ್ನುವಂತಹ ಒಬ್ಬ ಮುಗ್ಧ ಹುಡುಗಿ. ಆ ಹುಡುಗಿ ಒಂದು ತಟ್ಟೆಯಲ್ಲಿ ಎಳ್ಳು, ಬೆಲ್ಲ, ಕಬ್ಬಿನ ಜಲ್ಲೆಯನ್ನು ಹಿಡ್ಕೊಂಡು ಬರ್ತಾಳೆ ಲೇಖಕಿಯ ಮನೆಗೆ. ಆಗ ಅಲ್ಲಿ ಒಂದು ಲೇಖಕಿ ಒಂದು ಪದವನ್ನು ಬಳಸ್ತಾರೆ. ನಮ್ಮನೆಯ ಉತ್ತರಾಯಣ ಅಧಿಕೃತವಾಗಿ ಪ್ರಾರಂಭವಾಗಿ ಬಿಡ್ತಾ ಇತ್ತು. ಅವಳ ಕಣ್ಣಲ್ಲಿ ಹಬ್ಬದ ಸಂಭ್ರಮ. ನನಗೋ ಅಲ್ಲೆಲ್ಲೋ ಶರಶಯ್ಯೆಯ ಮೇಲಿನ ಭೀಷ್ಮ ಪಿತಾಮಹ. ಇವಳ ಸಂಭ್ರಮವನ್ನು ಕಣ್ಣು ತುಂಬಿಸಿಕೊಳ್ಳುವುದಕ್ಕಾಗಿ ಇಷ್ಟು ಹೊತ್ತು ಉಸಿರು ಹಿಡಿದು ಮಲಗಿದ್ದನೇನೋ ಅನ್ನುವಂತಹ ಭಾವ. ನಿಮ್ಗೆ ಗೊತ್ತಿರ್ಬೋದು, ಸಾಧಾರಣವಾಗಿ ಮಕರ ಸಂಕ್ರಾಂತಿ ಜನವರಿ 14ಕ್ಕೆ ಬರ್ತದೆ. ಆಗ ಅದು ಉತ್ತರಾಯಣ ಕಾಲ ಅಂತ ಹೇಳ್ತಾರೆ. ಅಲ್ಲಿಂದ ಉತ್ತರಾಯಣ ಕಾಲ ಶುರುವಾಗ್ತದೆ, 6 ತಿಂಗಳು ಇರ್ತದೆ. ಈ ಉತ್ತರಾಯಣ ಕಾಲದಲ್ಲಿ ಭೀಷ್ಮಾಚಾರ್ಯರು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಒಂದು ಇಚ್ಛಾಮರಣಿ ಅನ್ನುವಂಥ ಒಂದು ವರವನ್ನು ಪಡೆದಿರ್ತಾರೆ. ಆಗ ಅವರು ಆ ಒಳ್ಳೆಯ ಒಂದು ಸಂಕ್ರಮಣ ಕಾಲ, ಉತ್ತರಾಯಣ ಕಾಲ ಬರಬೇಕು ಅನ್ನುವಂಥದ್ದು. ಉತ್ತರಾಯಣ ಕಾಲ ಅಂದರೆ ಒಂದು ಶುಭ ಕಾಲ. ಆವಾಗ ಅವರು ಅಲ್ಲಿ ಶರಶಯ್ಯೆಯ ಮೇಲೆ ಮಲಗಿರುವಂತಹ ಇದಕ್ಕಾಗಿ ಇಂತಹ ಒಳ್ಳೆಯ ಹೊತ್ತು ಬರಬೇಕು, ಉತ್ತರಾಯಣ ಕಾಲ ಬರಬೇಕು ಅನ್ನೋದಕ್ಕಾಗಿ ಉಸಿರು ಹಿಡಿದು ಮಲಗಿದ್ದರೇನೋ ಅನ್ನುವಂತಹ ಭಾವನೆ ಇಲ್ಲಿ ಲೇಖಕಿಯಲ್ಲಿ ಬರ್ತದೆ. ಅಂದರೆ ಉತ್ತರಾಯಣ ಕಾಲ ಅಂದರೆ ಸಂಭ್ರಮದ ಕಾಲ. ಈ ಹುಡುಗಿ ಲೇಖಕಿಯ ಮನೆಗೆ ಆ ತಟ್ಟೆಯಲ್ಲಿ ಎಳ್ಳು ಬೆಲ್ಲವನ್ನು ಹಿಡ್ಕೊಂಡು ಬರ್ತಾಳೆ, ಕಬ್ಬಿನ ಜಲ್ಲೆಯನ್ನು ಹಿಡ್ಕೊಂಡು ಬರ್ತಾಳೆ. ಅಂದರೆ ಆ ಎರಡು ಮನೆಗೆ ಇರುವಂತಹ ಸಂಬಂಧವನ್ನು, ಆತ್ಮೀಯ ವಾತಾವರಣವನ್ನು ನೀವು ಕಲ್ಪಿಸಿಕೊಳ್ಬೇಕು. ಇಲ್ಲಿ ಹೇಳ್ತಾರೆ, ಈಗ ಈ ಗೌರಿಗೆ ಮದುವೆ ಸಂಭ್ರಮ. ಅವಳು ನಿನ್ನೆ ಬೆಳ್ಳಂಬೆಳಗ್ಗೆ ಯಾರದೋ ಸೀರೆ ಹಿಡಿದುಕೊಂಡು ಬಂದು ಲೇಖಕಿಯ ಹತ್ತಿರ ಹೇಳ್ತಾಳಂತೆ, ಅಕ್ಕ ಸೀರೆ ಉಡಲು ಕಲಿಸೆ ಅಂತ ದುಂಬಾಲು ಬಿದ್ದಿದ್ಲು. ನಾನು ಸೀರೆ ಉಡೋದು ಬಿಡಿ, ಉಡಿಸಿದರೂ ಎಡವದೇ ನಡೆಯಲು ಬಾರದಷ್ಟು ದಡ್ಡಿ. ತಾನೂ ಕೂಡ ಸೀರೆ ಉಡಲು ತನಗೆ ಗೊತ್ತಿಲ್ಲ, ಉಡಲೇಬೇಕು. ಒಂದು ವೇಳೆ ಹೌದು ಉಟ್ಟರೂ ಕೂಡ ಸರಿಯಾಗಿ ನಡೆಯಲಿಕ್ಕೆ ಬರೋದಿಲ್ಲ. ನಮಗೆಲ್ಲ ಗೊತ್ತಿರ್ಬೋದು, ಸೀರೆ ಉಟ್ಟಾಗ ಕೆಲವೊಮ್ಮೆ ಎಡವುವಂಥದ್ದು ಇರ್ತದೆ. ಅದಕ್ಕೆ ಇವರು ಹೇಳ್ತಾರೆ, ಉಡಿಸಿದರೂ ಕೂಡ ಇನ್ನೊಬ್ಬರು ಕೂಡ, ನಾನು ಉಡೋದು ಬಿಡಿ, ಉಡಿಸಿದರೂ ಕೂಡ ಒಂದು ವೇಳೆ ಎಡವದಿ ನಡೆಯಲು ಸಾಧ್ಯವೇ ಇಲ್ಲ. ಅಂತೂ ಇಂತೂ ಈಗಿನ ಆಧುನಿಕ ಕಾಲದಲ್ಲಿ ಇಂಟರ್ನೆಟ್, ಯೂಟ್ಯೂಬ್ ಎಲ್ಲ ಜಾಲಾಡಿ ಹೇಗೋ ಸೀರೆ ನೆರಿಗೆ ಹಿಡಿಯಲು ಕಲಿತುಕೊಳ್ಳುವಷ್ಟರಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಕಂತುತ್ತಿದ್ದ. ಈಗೇನಿದ್ರು ಕೂಡ ಆಧುನಿಕ ಕಾಲದಲ್ಲಿ ಎಲ್ಲವನ್ನು ಕೂಡ ಯೂಟ್ಯೂಬ್ ಮುಖಾಂತರ ಎಲ್ಲವನ್ನು ಕಲ್ತ್ಕೊಳ್ಬೋದು. ಅದನ್ನೇ ಲೆಕ್ಕಕ್ಕೆ ಹೇಳ್ತಾರೆ. ಈ ಗೌರಿ ಯಾರು ಅನ್ನುವಂಥದ್ದನ್ನು ನೀವು ನೋಡಿ. ಈ ಗೌರಿ ಅಜ್ಜನ ಖಾಸಾ ಗೆಳೆಯ ಚೆನ್ನಪ್ಪಜ್ಜನ ಮೊಮ್ಮಗಳು. ಲೇಖಕಿಯ ಅಜ್ಜನ ಗೆಳೆಯ ಚೆನ್ನಪ್ಪ, ಅವರ ಹೆಸರು ನೀವು ನೆನಪಲ್ಲಿಟ್ಕೊಳ್ಳಿ, ಚೆನ್ನಪ್ಪ ಅಜ್ಜನ ಮೊಮ್ಮಗಳು. ಅವರಿಬ್ಬರದು ಹಲವು ದಶಕಗಳ ಸ್ನೇಹ. ದಶಕ ಅಂದರೆ 10 ಅನ್ನುವಂಥದ್ದು, ಎಷ್ಟೋ ವರ್ಷಗಳ ಸ್ನೇಹ, ಹಲವು ದಶಕಗಳ ಸ್ನೇಹ. ಜಮೀನು, ತಮ್ಮ ತಂಗಿಯಂದಿರ ಮದುವೆ, ಮಕ್ಕಳ ಓದು, ಹೀಗೆ ಯಾವ ವಿಚಾರ ತೆಗೆದುಕೊಂಡರೂ ಅಜ್ಜನ ಸಲಹೆಯನ್ನು ಪಡೆಯದೆ ಮುಂದಡಿ ಇಟ್ಟವರೇ ಅಲ್ಲ. ನನ್ನ ಅಜ್ಜನೂ ಅಷ್ಟೇ. ಯಾವ ಶುಭ ಕಾರ್ಯವಿದ್ದರೂ ಚೆನ್ನಪ್ಪನನ್ನು ಒಮ್ಮೆ ಕರೆದುಕೊಂಡು ಬಾ, ಮನೆಯವರನ್ನು ಅವರ ಮನೆಗೆ ಅಟ್ಟುತ್ತಿದ್ದರು. ಇಲ್ಲಿ ಗೌರಿಯ ಅಜ್ಜ ಮತ್ತು ಲೇಖಕಿಯ ಅಜ್ಜ ಇಬ್ಬರೂ ಕೂಡ ಗೆಳೆಯರು. ಯಾವ ರೀತಿ ಅವರಲ್ಲಿ ಆತ್ಮೀಯತೆ ನಡೆದಿತ್ತು ಅಂದರೆ, ಯಾವುದೇ ಒಂದು ವಿಚಾರ ತೆಗೆದುಕೊಂಡ್ರೂ, ಜಮೀನನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಮಾರುವಂಥದ್ದು ಇರ್ಬೋದು, ತಮ್ಮ ತಂಗಿಯಂದಿರ ಮದುವೆ ಇರ್ಬೋದು, ಮಕ್ಕಳ ಓದು ಇರ್ಬೋದು, ಹೀಗೆ ಯಾವ ಒಂದು ವಿಷಯವನ್ನು ತೆಗೆದುಕೊಂಡರೂ ಕೂಡ
ಅಜ್ಜನ ಸಲಹೆಯನ್ನು ಪಡೆಯದೆ ಮುಂದಡಿ ಇಟ್ಟವರೇ ಅಲ್ಲ ಯಾರು? ಚೆನ್ನಪ್ಪಜ್ಜ. ನನ್ನಜ್ಜನೂ ಅಷ್ಟೇ. ಲೇಖಕ ಹೇಳ್ತಾರೆ, ಯಾವ ಶುಭ ಕಾರ್ಯವಿದ್ದರೂ ಚೆನ್ನಪ್ಪನನ್ನು ಒಮ್ಮೆ ಮನೆ ಕರ್ಕೊಂಡು ಬನ್ನಿ ಅಂತ ಮನೆಯವರನ್ನು ಅವರ ಮನೆಗೆ ಅಡ್ತಾ ಇದ್ರು. ಅಜ್ಜನ ಪ್ರೀತಿಯ ದನ ಕೆಂಪಿ, ಆ ಕೆಂಪಿ ಹೆಸರನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಅಜ್ಜನ ಪ್ರೀತಿಯ ದನ ಕೆಂಪಿಯನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟದ್ದು, ಅದರ ಕೊರಳಿಗೆ ಕಟ್ಟುವ ಗಂಟೆಯನ್ನು ಇನ್ನಿಲ್ಲದ ಆಸ್ಥೆಯಿಂದ ಊರಿಡೀ ಹುಡುಕಾಡಿ ತಂದದ್ದೂ ಚೆನ್ನಪ್ಪಜ್ಜನೇ. ಈ ಚೆನ್ನಪ್ಪಜ್ಜನಿಗೆ ಲೇಖಕಿಯ ಅಜ್ಜ ಪ್ರೀತಿಯ ಒಂದು ದನವನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಕೆಂಪಿ ಅನ್ನುವಂತಹ ದನವನ್ನು ಕೊಟ್ಟಿದ್ರಂತೆ. ಇವರು ಚೆನ್ನಪ್ಪಜ್ಜ ಏನು ಮಾಡ್ತಾರೆ, ಆ ದನಕ್ಕೆ ಕೊರಳಿಗೆ ಕಟ್ಟುವಂಥ ಒಂದು ಗಂಟೆಯನ್ನು ಕಟ್ಟಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಇಡೀ ಊರಿಡೀ ಹುಡುಕಿಕೊಂಡು ಬಂದ್ರಂತೆ. ಹೀಗೆ ಲೇಖಕಿಯ ಅಜ್ಜ ಮತ್ತು ಚೆನ್ನಪ್ಪಜ್ಜ ಇವರಿಬ್ಬರ ಆ ಅನ್ಯೋನ್ಯ ಸಂಬಂಧ ಹೇಗೆ ಬೆಸೆದಿತ್ತು ಅನ್ನೋದನ್ನು ಹೇಳ್ತಾರೆ. ತೋಟದ ಕೆಲಸಕ್ಕೆ ಅಡಕೆ ಸುಲಿಯಲು ಆಳು ಬೇಕು ಎನ್ನುವಾಗೆಲ್ಲ ಅಜ್ಜ ಎಲ್ಲಿಂದಾದರೂ 4 ಆಳು ಕಳಿಸು ಮಾರಾಯ ಎಂದು ಕೇಳಿಕೊಳ್ಳುತ್ತಿದ್ದದ್ದು ಅವರನ್ನೇ. ಅಜ್ಜ ಊರಲ್ಲಿ ಇಲ್ಲದೇ ಇದ್ದಾಗ ಕೆಂಪಿಯ ದೇಕಿ ರೇಖೆ ನೋಡಿಕೊಳ್ಳುತ್ತಿದ್ದುದು, ಸಂಜೆಯಾಗುತ್ತಿದ್ದಂತೆ ಹಟ್ಟಿ ಸೇರಿಕೊಳ್ಳುವಂತೆ ಅಟ್ಟುತ್ತಿದ್ದುದು ಅವರೇ. ಒಂದು ದಿನ ಅವರು ಮನೆಯ ಕಡೆಗೆ ಬಾರದಿದ್ದರೆ ಕೆಂಪಿಯಂತೂ ಮರುದಿನ ಅವರನ್ನು ಹುಡುಕಿಕೊಂಡು ಅವರ ಮನೆ ಬಾಗಿಲಿಗೇ ಹೋಗುತ್ತಿದ್ದಳು. ಲೇಖಕಿಯ ಅಜ್ಜ ಊರಿನಲ್ಲಿ ಇಲ್ಲದೇ ಇದ್ದಾಗ ಆ ಚೆನ್ನಪ್ಪಜ್ಜ ಕೊಟ್ಟಂತಹ ಕೆಂಪಿಯ ದೇಕಿ ರೇಖೆಗಳನ್ನೆಲ್ಲ ಅವರೇ ನೋಡ್ಕೊಳ್ತಾ ಇದ್ರಂತೆ. ಸಂಜೆ ಆಗ್ತಾ ಇದ್ದಂತೆ ಹಟ್ಟಿ ಸೇರಿಕೊಳ್ಳುವಂತೆ ಅಟ್ಟುತ್ತಿದ್ದದ್ದು ಅವರೇ. ಒಂದು ದಿನ ಅವರು ಮನೆಯ ಕಡೆಗೆ ಬಾರದಿದ್ದರೆ ಕೆಂಪಿಯಂತೂ ಮರುದಿನ ಅವರನ್ನು ಹುಡುಕಿಕೊಂಡು ಅವರ ಮನೆ ಬಾಗಿಲಿಗೇ ಹೋಗುತ್ತಿದ್ದಳು. ಆಗೆಲ್ಲ ಈ ಗೌರಿ ಪುಟ್ಟ ಹುಡುಗಿ ಎಲ್ಲೆಲ್ಲಿಂದಲೋ ಹಸಿ ಹುಲ್ಲು ಕಿತ್ತು ಅಡುಗೆ ಮನೆಯ ಅಕ್ಕಚ್ಚಿಯ ಪಾತ್ರೆಯಿಂದ ಅಕ್ಕಚ್ಚಿ ಸುರುವಿಕೊಂಡು ಬಂದು ಕೆಂಪಿಯ ಮುಂದಿಡುತ್ತಿದ್ದಳು. ಅವಳು ಅಷ್ಟೇ ಅಕ್ಕರೆಯಿಂದ ಅದನ್ನು ಕುಡಿದು ಗೌರಿಯ ಪುಟ್ಟ ಅಂಗೈ ನೆಕ್ಕುತ್ತಾ ನಿಂತು ಬಿಡುತ್ತಿದ್ದಳು. ಈ ದನದ ಒಂದು ಸಂಬಂಧವನ್ನು ನೀವು ನೋಡ್ಕೊಳ್ಬೇಕು. ಮಗುವಿನಲ್ಲಿ ಇರುವಂತಹ ಮುಗ್ಧತೆ ಮತ್ತು ಹಸುವಿನಲ್ಲಿ ಇರುವಂತಹ ಮುಗ್ಧತೆ, ಅಂದರೆ ಆ ರೀತಿಯ ಸುಮಧುರವಾದಂಥ ಒಂದು ಬಾಂಧವ್ಯ ಈ ಎರಡೂ ಮನೆಗಳಲ್ಲಿ ಇತ್ತು. ಮುಂದೆ ಲೇಖಕಿ ಹೇಳ್ತಾರೆ, ಈಗ ನನ್ನಜ್ಜ ಬದುಕಿಲ್ಲ. ಕೆಂಪಿ ಅದಕ್ಕಿಂತ ಮೊದಲೇ ಒಂದು ಮಳೆಗಾಲದಲ್ಲಿ ತುಂಬಿ ಹರಿವ ತೋಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಳು. ಆದರೆ ಚೆನ್ನಪ್ಪಜ್ಜನ ನಿರ್ವಾಜ್ಯ ಪ್ರೀತಿ ಅಕ್ಕರೆ ಮಸುಕಾಗಿಲ್ಲ. ಈಗಲೂ ಅವರ ಮನೆಯ ಹಸು ಮೊದಲ ಬಾರಿ ಕರು ಹಾಕಿದರೆ ಮೊದಲ ಹಾಲಿನ ಅರ್ಧ ಭಾಗ ಊರ ಮಸೀದಿಗೂ ಇನ್ನರ್ಧ ಭಜನಾ ಮಂದಿರಕ್ಕೂ ಸಲ್ಲುತ್ತದೆ. ಇಷ್ಟು ವರ್ಷಗಳಲ್ಲಿ ಒಮ್ಮೆಯೂ ಈ ಪದ್ಧತಿ ನಿಂತಿಲ್ಲ. ಅಷ್ಟೇಕೆ ಪಕ್ಕದ ಊರಿನ ದರ್ಗಾದಲ್ಲಿ ವರ್ಷಕ್ಕೊಂದು ಬಾರಿ ಜರುಗುವ ವಿಶಿಷ್ಟ ಮಾಲಿದ ಉರೂಸ್ನಲ್ಲಿ ಚೆನ್ನಪ್ಪಜ್ಜನದು ಕಡ್ಡಾಯ ಹಾಜರತಿ. ಇಷ್ಟು ದಪ್ಪದ ಕೊಳವೆಯಲ್ಲಿ ತಾನೇ ತಯಾರಿಸಿದ ದೇಸಿ ತುಪ್ಪ, ಬೆಲ್ಲ, ಅಕ್ಕಿ ಹಿಡಿದುಕೊಂಡು ದೋಣಿ ಹತ್ತಿ ಉರುಸ್ ನಡೆಯುವಲ್ಲಿಗೆ ಹೋಗಿ ಎಲ್ಲ ಸಮರ್ಪಿಸಿ ಒಂದು ಧನ್ಯತಾಭಾವ ಅನುಭವಿಸಿ ಒಂದಿಷ್ಟು ಹೊತ್ತು ಅಲ್ಲೇ ಇದ್ದು ಪ್ರಸಾದ ತೆಗೆದುಕೊಂಡು ಬಂದು ಊರವರಿಗೂ ಬಂಧು ಬಾಂಧವರಿಗೂ ಹಂಚದಿದ್ದರೆ ಅವರಿಗೆ ಸಮಾಧಾನವೇ ಇಲ್ಲ. ಈ ರೀತಿಯಲ್ಲಿ ಈ ಚೆನ್ನಪ್ಪಜ್ಜ ಯಾವ ರೀತಿ ಇದ್ದರು, ಅವರ ಮನಸ್ಸು ಯಾವ ರೀತಿ ನಿಷ್ಕಲ್ಮಶವಾಗಿತ್ತು ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೆ ಲೇಖಕಿಯ ಅಜ್ಜನವರದ್ದು ಕೂಡ ಇಲ್ಲಿ ಚೆನ್ನಪ್ಪಜ್ಜನ ಆ ಒಂದು ನಿರ್ವಾಜ್ಯವಾದಂತಹ ಪರಿಶುದ್ಧವಾದಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ, ಆ ಅಕ್ಕರೆ ಮಸುಕಾಗಿಲ್ಲ, ಅದು ಅಲ್ಲಿಗೆ ಮುಗಿದು ಹೋಗಿಲ್ಲ. ಈಗಲೂ ಕೂಡ ಅವರು ಏನು ಮಾಡ್ತಾರೆ ಅಂದರೆ, ಅವರ ಮನೆಯ ಆ ಹಸು ಮೊದಲ ಬಾರಿಗೆ ಕರು ಹಾಕಿದರೆ ಅದರಲ್ಲಿರುವಂಥ ಹಾಲಿನ ಅರ್ಧ ಭಾಗವನ್ನು ಊರಿನ ಮಸೀದಿಗೆ ಕೊಡ್ತಾಯಿದ್ರು. ನೀವು ಒಂದನ್ನು ಗಮನಿಸಬೇಕು, ಆ ಮಸೀದಿಯ ಒಳಗಿರುವಂತಹ ಮಸೀದಿ ಮತ್ತು ಚೆನ್ನಪ್ಪಜ್ಜ ಇವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯ, ಆ ಸಂಬಂಧ. ಹಾಗೆ ಇನ್ನರ್ಧವನ್ನು ಭಜನಾ ಮಂದಿರಕ್ಕೂ ಕೊಟ್ಟು ಬರ್ತಾ ಇದ್ರಂತೆ. ಇಷ್ಟು ವರ್ಷಗಳಲ್ಲಿಯೂ ಕೂಡ ಈ ಪದ್ಧತಿ ನಿಂತಿಲ್ಲ. ಅಂದರೆ ಅವರ ಮನೆಯ ಹಸು ಕರು ಹಾಕಿದಾಗ ಆ ಹಾಲನ್ನು ಅರ್ಧ ಮಸೀದಿಗೆ ಕೊಡುವಂಥ, ದರ್ಗಾಕ್ಕೆ ಕೊಡುವಂಥದ್ದು, ಇನ್ನರ್ಧವನ್ನು ಭಜನಾ ಮಂದಿರಕ್ಕೆ ಕೊಡುವಂಥದ್ದು. ಇಷ್ಟು ವರ್ಷದಲ್ಲಿಯೂ ಕೂಡ ಈ ಪದ್ಧತಿ ನಿಂತಿಲ್ಲ ಅಂತ ಲೇಖಕಿ ಹೇಳ್ತಾರೆ. ಅದು ಕೂಡ
ಈ ಚೆನ್ನಪ್ಪಜ್ಜಿ ಏನು ಮಾಡ್ತಾಯಿದ್ರು, ಪಕ್ಕದ ಊರಿನಲ್ಲಿರುವಂಥ ಅಲ್ಲಿ ಇರುವಂಥ ದರ್ಗಾದಲ್ಲಿ ವರ್ಷಕ್ಕೊಂದು ಬಾರಿ ಜರುಗುವಂಥ ವಿಶಿಷ್ಟ ಮಾಲಿದ ಉರುಸ್ ಹಬ್ಬ ನಡೀತದೆ ನೋಡಿ. ಆ ಹಬ್ಬದಲ್ಲಿ ಚೆನ್ನಪ್ಪಜ್ಜ ಹೋಗಿಯೇ ಹೋಗ್ತಾಯಿದ್ರು, ಕಡ್ಡಾಯವಾಗಿ ಹಾಜರಾತಿ. ಅಂದರೆ ಅವರು ತಪ್ಪದೇ ಹೋಗ್ತಾಯಿದ್ರು. ಅವರೇನು ಮಾಡ್ತಾಯಿದ್ರು, ಹೋಗುವಾಗ ದಪ್ಪದ ಕೊಳವೆಯಲ್ಲಿ ತಾನೇ ತಯಾರಿಸಿದಂತಹ ದೇಶಿ ತುಪ್ಪವನ್ನು, ಅಂದರೆ ದೇಶಿ ತುಪ್ಪ ಅಂದರೆ ಮನೆಯಲ್ಲಿ ತಯಾರಿಸಿದಂತಹ ತುಪ್ಪ, ಹಾಗೆ ಬೆಲ್ಲ ಅಕ್ಕಿಯನ್ನು ಹಿಡ್ಕೊಂಡು, ಅದು ಕೂಡ ದೋಣಿ ಹತ್ತಿ ಆ ಹಬ್ಬ ನಡೆಯುತ್ತಾ ಇರುವಲ್ಲಿಗೆ ಹೋಗಿ ಎಲ್ಲ ಸಮರ್ಪಿಸಿ ಅಲ್ಲಿ ಕೊಟ್ಟು, ಆ ಒಂದು ದರ್ಗಾಕ್ಕೆ ಕೊಟ್ಟು ಬಂದು ಧನ್ಯತಾ ಭಾವವನ್ನು ಅನುಭವಿಸ್ತಾ ಇದ್ರು. ಒಂದಷ್ಟು ಹೊತ್ತು ಅಲ್ಲಿಯೇ ಕುಳಿತುಕೊಂಡು ಒಂದು ಪ್ರಸಾದವನ್ನು ತೆಗೆದುಕೊಂಡು ಬಂದು ಊರಿನವರಿಗೆಲ್ಲ ಹಂಚುತ್ತಾ ಇದ್ರು ಅನ್ನುವಂಥದ್ದು. ಊರಿನಲ್ಲಿರುವಂಥ ಅವರ ಬಂಧು ಬಾಂಧವರಿಗೆಲ್ಲ ಹಂಚದೇ ಇದ್ರೆ ಅವರಿಗೆ ಸಮಾಧಾನವೇ ಇಲ್ಲ ಅಂತ ಲೇಖಕಿ ಹೇಳ್ತಾರೆ. ಮುಂದೆ ಈಗ ಯಾವ ರೀತಿ ಇದೆ ಅನ್ನುವಂಥದ್ದು, ಈಗಿನ ವಾಸ್ತವ ಚಿತ್ರಣವನ್ನು, ಅಂದಿನ ಚಿತ್ರಣವನ್ನು ಮತ್ತು ಅಂದಿನ ಚಿತ್ರಣವನ್ನು ನಮ್ಮ ಮನಸ್ಸಿನ ಎದುರಿಗೆ ತಂದುಕೊಡ್ತಾರೆ. ಆ ಚಿತ್ರಣವನ್ನು, ಅದರ ಜೊತೆಯಲ್ಲಿ ಈಗ ವಾಸ್ತವದಲ್ಲಿ ಏನು ನಡೀತಾ ಇದೆ, ಮನಸ್ಸುಗಳು ಹದಗೆಟ್ಟು ಒಂದು ರೀತಿಯಲ್ಲಿ ವಾಸನೆ ಬರುವಷ್ಟು ಹಳಸಿ ಹೋಗಿರುವಂಥ ಇಂದಿನ ಕಾಲ, ಧರ್ಮಗಳ ನಡುವೆ ಗೋಡೆ ಕಟ್ಟಿಬಿಟ್ಟಿದ್ದಾರೆ. ಅದು ಯಾಕೆ ಹಾಗಾಯಿತು ಅನ್ನುವಂಥದ್ದನ್ನು ಲೇಖಕಿ ಹೇಳ್ತಾರೆ. ಒಂದಿಡೀ ತಲೆಮಾರನ್ನು ಬೆಸೆದಿದ್ದ, ಗಟ್ಟಿಗೊಳಿಸಿದ್ದ, ಅನ್ಯಾಯವನ್ನು ಪ್ರತಿರೋಧಿಸಲು ಕಲಿಸಿದ್ದ ಆ ಭಾವನಾತ್ಮಕ ಕೊಡುಕೊಳ್ಳುವಿಕೆಯೊಂದು ಆ ತಲೆಮಾರಿಗೆ ಮುಗಿದು ಹೋಗುತ್ತದ? ಹೊಡೆದಾಡಿ ರಕ್ತ ಹರಿಸಿ ಬೀದಿ ಬದಿಯ ಅನಾಥ ಹೆಣವಾಗುವುದಷ್ಟೇ ನನ್ನ ಜನರೇಷನಿನ ವಿಧಿಯೇನು ಎಂದು ಆತಂಕಗೊಳ್ಳುವಾಗಲೆಲ್ಲ ಸ್ಥಿತಪ್ರಜ್ಞನಂತೆ, ಸಂತನಂತೆ, ಸೂಫಿಯಂತೆ, ಎಲ್ಲ ಬಲ್ಲವರಂತೆ, ಒಳಿತಿಗೂ ಕೆಡುಕಿಗೂ ಮಧ್ಯೆ ಗೋಡೆಯಾಗಿ ನಿಂತವರಂತೆ ಚೆನ್ನಪ್ಪಜ್ಜ ಮತ್ತು ಅವರಂತಹ ಸಾವಿರ ಮಂದಿ ಬುದ್ಧನಿಗಿಂತಲೂ ಸ್ನಿಗ್ಧವಾಗಿ ನಗುತ್ತಾರೆ. ಬದುಕೇ ಅಚ್ಚರಿ ಪಡುವಷ್ಟು ಮಟ್ಟಸವಾಗಿ ಬದುಕುತ್ತಾರೆ. ಹೇಗೆ ಸಾಧ್ಯ ಇದೆಲ್ಲ? ಅರ್ಥವೇ ಆಗುವುದಿಲ್ಲ. ಲೇಖಕಿ ಹೇಳ್ತಾರೆ, ಇಡೀ ತಲೆಮಾರನ್ನು ಬೆಸೆದಿದ್ದಂಥ ಈ ಚೆನ್ನಪ್ಪಜ್ಜನ ಆ ಒಂದು ಬಾಂಧವ್ಯ, ಅದು ಧರ್ಮದೊಳಗಿನ ದರ್ಗಾ ಮತ್ತು ಇಲ್ಲಿ ಭಜನಾ ಮಂದಿರ, ಎರಡನ್ನ ಒಂದು ಉದಾಹರಣೆ. ಮನಸ್ಸು ಒಂದೇ ಚೆನ್ನಪ್ಪಜ್ಜನದು, ಎಲ್ಲವೂ ಒಂದೇ, ಎರಡೂ ಕೂಡ ಒಂದೇ, ದೇವರು ಒಂದೇ. ಆದರೆ ಈಗ ಲೇಖಕಿ ಹೇಳ್ತಾರೆ, ಆ ಅಜ್ಜನ ಕಾಲಕ್ಕೆ ಮುಗಿದು ಹೋಗ್ತದಾ, ಆ ತಲೆಮಾರಿಗೆ ಮುಗಿದು ಹೋಗುತ್ತದಾ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾರೆ. ಈಗ ಹೊಡೆದಾಡಿ ರಕ್ತ ಹರಿಸಿ ಬೀದಿ ಬದಿಯ ಅನಾಥ ಹೆಣವಾಗುವುದಷ್ಟೇ ನಮ್ಮ ಈ ಜನರೇಷನ್, ಈಗಿನ ಪೀಳಿಗೆಯವರಿದ್ದಾರೆ ನೋಡಿ, ಇವರ ಒಂದು ವಿಧಿ ಏನು ಅನ್ನುವಂಥ ಒಂದು ಆತಂಕವನ್ನು ಲೇಖಕಿ ವ್ಯಕ್ತಪಡಿಸ್ತಾರೆ. ನನ್ನ ಜನರೇಷನಿನ ವಿಧಿ ಏನು ಅನ್ನುವಂತಹ ಆತಂಕ. ಹಾಗೆ ಸ್ಥಿತಪ್ರಜ್ಞನಂತೆ, ಎಲ್ಲದಕ್ಕೂ ಸುಖ ದುಃಖ ಎರಡನ್ನೂ ಕೂಡ ಸಮ ಪ್ರಮಾಣವಾಗಿ ತೆಗೆದುಕೊಳ್ಳುವಂತಹ ಸಂತ, ಸೂಫಿಯಂತೆ, ಎಲ್ಲ ಬಲ್ಲವರಂತೆ, ಒಳಿತು ಮತ್ತು ಕೆಡುಕಿಗೂ ಮಧ್ಯೆ ಗೋಡೆಯಾಗಿ ನಿಂತವರಂತೆ ಆ ಚೆನ್ನಪ್ಪಜ್ಜ ಮತ್ತು ಅವರಂತಹ ಅನೇಕ ಸಾವಿರ ಮಂದಿ ಬುದ್ಧನಿಗಿಂತಲೂ ಸ್ನಿಗ್ಧವಾಗಿ, ಯಾವುದೇ ಕಲ್ಮಶ ಭಾವನೆ ಇಲ್ಲದೆ ನಗುತ್ತಾರೆ. ಬದುಕೇ ಅಚ್ಚರಿ ಪಡುವಷ್ಟು ಈ ರೀತಿ ಅವರು ಬದುಕಿದ್ರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಹಾಕುವ ಹಾಗೆ ಅವರು ಇಡೀ ಬದುಕೇ ಅಚ್ಚರಿ ಪಡುವಷ್ಟು ಮಟ್ಟಸವಾಗಿ ಬದುಕುತ್ತಾರೆ. ಇದೆಲ್ಲ ಹೇಗೆ ಸಾಧ್ಯವಾಗ್ತದೆ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾರೆ. ಅರ್ಥವೇ ಆಗುವುದಿಲ್ಲ. ಅದರಲ್ಲಿಯೂ ಕೂಡ ಸುಖ ಸುಮ್ಮನೆ ಗಲಭೆಗಳಿಗೆ ತುತ್ತಾಗುವ, ಕಾರಣವೇ ಇಲ್ಲದೆ ಗೋಲಿಬಾರ್ಗೆ ಬಲಿಯಾಗುವ, ಯಾರದೋ ರಾಜಕೀಯ ತೆವಲುಗಳಿಗಾಗಿ ಜೀವ ಕಳೆದುಕೊಳ್ಳುವ ನಮ್ಮ ಕರಾವಳಿಯಲ್ಲಿ ಹೀಗೋ ಒಂದು ತಲೆಮಾರು ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ಬದುಕಿತ್ತು ಎಂದರೆ ಮುಂದಿನ ತಲೆಮಾರು ನಂಬೀತೆ. ಕರಾವಳಿಯಲ್ಲಿ ಆಗಾಗ್ಗೆ ನಡೆಯುತ್ತಾ ಇರುವಂತಹ ಒಂದು ಈ ಧರ್ಮಗಳ ಸಂಘರ್ಷದ ಬಗ್ಗೆ ಲೇಖಕಿ ಹೇಳ್ತಾರೆ. ಅಂದಿನ ಕಾಲದಲ್ಲಿ ಆ ತಲೆಮಾರು ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ಬದುಕಿತ್ತು ಅಂದರೆ ಈಗಿನ ಕಾಲದವರು ಅಥವಾ ಮುಂದೆ ಬರಲಿರುವಂತಹ ಒಂದು ಪೀಳಿಗೆಯವರು ನಂಬಿಯಾರ ಅನ್ನುವಂಥ ಪ್ರಶ್ನೆ. ಹಾಗೊಂದು ವೇಳೆ ನಂಬಿದರೂ ಕೂಡ ಅಷ್ಟು ಸೆಕ್ಯೂರ್ ಆಗಿ ಬದುಕಿದ್ದ ನೀವು ನಮಗೇಕೆ ಇಂತಹ ಒಡೆದು ಹೋದ ಸಮಾಜವನ್ನು ಉಳಿಸಿದ್ದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ಏನೆಂದು ಉತ್ತರಿಸಬೇಕು? ನೀವಷ್ಟು ಭದ್ರತೆಯಿಂದ ಆ ಧರ್ಮಗಳ ನಡುವೆ ಯಾವುದೇ ಒಂದು ಸಂಘರ್ಷವಿಲ್ಲದೆ ಬದುಕಿದ್ದೀರಿ, ಆದರೆ ನೀವು ಯಾಕೆ ನಮಗೆ ಇಂತಹ ಜೀವನವನ್ನು ಮಾಡಿದ್ರಿ,
ಇಂತಹ ಒಡೆದು ಹೋದ ಸಮಾಜವನ್ನು ಯಾಕೆ ನಮಗೆ ಉಳಿಸಿದ್ರಿ ಅಂತ ಯಾವುದಾದ್ರೂ ಪ್ರಶ್ನೆ, ಯಾರಾದರೂ ಪ್ರಶ್ನೆ ಹಾಕಿದರೆ ಏನೆಂದು ಉತ್ತರಿಸಲಿ ಅಂತ ಲೇಖಕಿಯವರು ಹೇಳ್ತಾರೆ. ಅಥವಾ ಮುಂದಿನ ತಲೆಮಾರು ಯಾವ ಪ್ರಶ್ನೆಯನ್ನು ಕೇಳದಷ್ಟು ಅಸಹಜವಾಗಿ ಬೆಳೆತು ಬಿಡುತ್ತದೆ, ಅದು ಕೂಡ ಅರ್ಥವಾಗುವುದಿಲ್ಲ. ಅಪ್ಪನ ಅಜ್ಜನ ಕಾಲದಲ್ಲಿ ತೀರಾ ಸಹಜವಾಗಿದ್ದ ಸಂಬಂಧಗಳು ಈಗೀಗ ಯಾಕಿಷ್ಟು ಜಟಿಲವಾಗುತ್ತಿದೆ? ಮುಂಜಾನೆಯ ಚೇತೋಹಾರಿ ಮಾತುಕತೆಗಳು, ನಡು ಮಧ್ಯಾಹ್ನದವರೆಗಿನ ಬಿಡುವೆ ಇಲ್ಲದ ಕೆಲಸ ಕಾರ್ಯಗಳು, ಮುಸ್ಸಂಜೆಯ ಮೇಲು ಹರಟೆ ಎಲ್ಲ ಎಲ್ಲಿ ಮಾಯವಾದವು? ಮೊನ್ನೆ ಹಾಗೆ ಒಂದು ದಿನ ಮುಖ ದುಮ್ಮಿಸಿಕೊಂಡು ಬಂದ ಗೌರಿ ನನ್ನನ್ನು ಕರೆದು ತುಳಸಿ ಗಿಡದ ಹತ್ತಿರ ಕೂರಿಸಿಕೊಂಡಿದ್ದಳು. ಲೇಖಕಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈ ಹಿಂದಿನ ಕಾಲದಲ್ಲಿ ತನ್ನ ಅಪ್ಪ ಬದುಕಿದಂತಹ ಆ ಬದುಕು, ಚೆನ್ನಪ್ಪಜ್ಜ ಬದುಕಿದಂತಹ ಆ ಬದುಕು, ತೀರಾ ಸಹಜವಾಗಿರುವಂತಹ ಈ ಬದುಕು ಈಗೀಗ ಇಷ್ಟು ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ, ಯಾಕೆ ಸಂದಿಗ್ಧತೆಯಲ್ಲಿ ಇದೆ ಅನ್ನುವಂತಹ ಪ್ರಶ್ನೆಗಳು. ಜೊತೆಯಲ್ಲೇ ಮುಂಜಾನೆ ಯಾವುದೇ ಒಂದು ಧರ್ಮ ಭೇದವಿಲ್ಲದೆ ಮಾತನಾಡಿದಂತಹ ಒಂದು ಮಾತುಕತೆಗಳು, ನಡು ಮಧ್ಯಾಹ್ನದವರೆಗೆ ಬಿಡುವೇ ಇಲ್ಲದಂತಹ ಕೆಲಸ ಕಾರ್ಯಗಳು, ಮುಸ್ಸಂಜೆಯಲ್ಲಿ ಎಲ್ಲರೂ ಸೇರಿ ಮಾತನಾಡುತ್ತಿರುವಂತಹ ಹರಟೆಗಳು, ಅದೆಲ್ಲ ಎಲ್ಲಿ ಮಾಯವಾದವು ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾರೆ. ಅಲ್ಲೇ ಹೇಳ್ತಾರೆ, ಆ ಮುಗ್ಧ ಹುಡುಗಿ ಗೌರಿ ಮೊನ್ನೆಯ ಹಾಗೆ ಒಂದು ದಿನ ಮುಖ ದುಮ್ಮಿಸಿಕೊಂಡು ಬಂದ ಗೌರಿ ನನ್ನನ್ನು ಕರೆದು ತುಳಸಿ ಗಿಡದ ಹತ್ತಿರ ಕೂರಿಸಿಕೊಂಡಿದ್ದಳು. ಲೇಖಕಿಯನ್ನು ಆ ಹುಡುಗಿ ಕರೀತಾಳಂತೆ. ಅವಳ ಮನೆಯ ತುಳಸಿ ಕಟ್ಟೆ ಹತ್ತಿರ ಈ ಲೇಖಕಿಯನ್ನು ಕೂರಿಸಿಕೊಂಡು ದಿನಪೂರ್ತಿ ಹರಟುವ ಚಿನಕುರುಳಿಯಂತೆ ಮಾತಿಗೆ ನಿಲ್ಲುವ ಗೌರಿ ಮೌನವ್ರತ ಮಾಡುತ್ತಿದ್ದಾಳೆಂದರೆ ಅದರ ಹಿಂದೆ ಮುಗ್ಧ ಪರಮ ಅಮಾಯಕ ಕಾರಣವೊಂದು ಇದ್ದೇ ಇರುತ್ತದೆ ಎಂಬುದು ನನ್ನ ಇದುವರೆಗಿನ ಬದುಕಿನ ಅಭೇದ್ಯ ಅನುಭವ. ಲೇಖಕಿ ಹೇಳ್ತಾರೆ, ಇಷ್ಟೆಲ್ಲ ಚಿನಕುರುಳಿಯ ಹಾಗೆ ಆಗಾಗ್ಗೆ ಹರಡ್ತಾ ಇರುವಂಥ ಮಾತನ್ನು ನಿಲ್ಲಿಸದೇ ಇರುವಂತಹ ಈ ಹುಡುಗಿ, ಅದು ಕೂಡ ತಮ್ಮ ತುಳಸಿ ಕಟ್ಟೆ ಮೇಲೆ ಕೂರಿಸಿಕೊಳ್ಳುವಂತಹ ಲೇಖಕಿಯನ್ನು ಕೂರಿಸುವಂತಹ ಹುಡುಗಿ ಈಗ ಮೌನವಾಗಿ ಇದ್ದಾಳೆ ಅಂದರೆ ಅದರ ಹಿಂದೆ ಏನೋ ಒಂದು ನಡೆದಿದೆ ಅನ್ನುವಂಥದ್ದು, ಏನೋ ಒಂದು ಕಾರಣ ಇದೆ ಅನ್ನುವಂಥದ್ದು ಲೇಖಕಿಗೂ ಗೊತ್ತಾಗ್ತಾ ಇತ್ತು. ಯಾಕೆಂದರೆ ನೀವು ಕೂಡ ಗಮನಿಸಿರ್ಬೋದು, ಈಗ ಆಧುನಿಕ ತಂತ್ರಜ್ಞಾನ, ಅದು ಕೂಡ AI ಬಂದಂತೂ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ತಿಳಿಯಲು ಆಗದಿರುವಂತಹ ಕಾಲದಲ್ಲಿ ನಾವಿದ್ದೇವೆ. ಎಲ್ಲೆಲ್ಲೋ ಯಾರ್ಯಾರದೋ ಏನೇನೋ ವಿಡಿಯೋಗಳನ್ನು ಮಾಡಿ ಅಲ್ಲಿಗೆ ವೈರಲ್ ಮಾಡಿಬಿಡುವಂಥ, ಮನಸ್ಸನ್ನು ಕೆಡಿಸಿ ಬಿಡುವಂತಹ, ಸಂಬಂಧಗಳನ್ನು ಒಡೆದು ಬಿಡುವಂತಹ ಏನೇನೋ ಘಟನೆಗಳು ಈ ತಂತ್ರಜ್ಞಾನದ ಮುಖಾಂತರ ನಡೀತಾ ಇದೆ. ಅದೇ ಆ ಹುಡುಗಿಯನ್ನು ಲೇಖಕಿ ಮೌನವ್ರತ ಧರಿಸಿದಂತಹ, ಮಾತನಾಡದೇ ಇದ್ದಂತಹ ಹುಡುಗಿಯನ್ನು ಅವಳನ್ನು ಮಡಿಲಿಗೆಳೆದುಕೊಂಡು ಏನಾಯಿತು ಅಂತ ಕೇಳಿದ್ರಂತೆ. ಕೈ ಕೊಸರಿಕೊಂಡು ಮಾರು ದೂರ ಕೂತ ಗೌರಿ ಮೂತಿ ಉದ್ದ ಮಾಡಿ, ನೀವು ಉತ್ತರದಲ್ಲೆಲ್ಲ ನಮ್ಮವರನ್ನು ಕೊಲ್ಲುತ್ತಿದ್ದೀರಂತೆ, ಗಾಳಿಗೆ ನೀರಿಗೆ ವಿಷ ಬೆರೆಸುತ್ತಿದ್ದೀರಂತೆ ಎಂದಳು. ಅವಳ ಪ್ರಶ್ನೆಯಲ್ಲಿ ಒಂದು ಚೂರೂ ವ್ಯಂಗ್ಯವಿರಲಿಲ್ಲ. ಗೌರಿಯಂತಹ ಮುಗ್ಧರಿಗೆ ವ್ಯಂಗ್ಯ ಮಾಡಲು, ಅಪಹಾಸ್ಯ ಮಾಡಲು ಬರುವುದೂ ಇಲ್ಲ. ಅವಳಲ್ಲಿ ಇದ್ದುದು ಅಗಾಧ ಆತಂಕ ಮತ್ತು ಮುಂದೆ ಏನು ಅನ್ನುವಂತಹ ಅಭದ್ರತಾ ಭಾವ ಮಾತ್ರ. ಇಲ್ಲಿ ಆ ಹುಡುಗಿ ಮೌನವ್ರತವನ್ನು ಧರಿಸಿದಾಗ ಲೇಖಕಿಗೆ ಗೊತ್ತಾಗಿ ಬಿಡ್ತಾ ಇತ್ತು, ಇದು ಏನೋ ಒಂದು ಘಟನೆ ನಡೆದಿದೆ, ಏನೋ ಆಗಿದೆ, ಯಾವುದೋ ಒಂದು ಘಟನೆ ಈಕೆ ತಲೆಯ ಒಳಗೆ ಬಿದ್ದಿದೆ ಅನ್ನುವಂಥದ್ದು. ಆಗ ಆ ಹುಡುಗಿ ಗೌರಿ ಮಾತನಾಡದೇ ಇದ್ದಾಗ ಲೇಖಕಿ ಆಕೆ ಕೈಯನ್ನು ಹಿಡಿದು ಹೇಳ್ಕೊಂಡು ಹೇಳಿದ್ರಂತೆ. ಏನಾಯಿತು ಅಂತ ಕೇಳಿದ್ದಕ್ಕೆ ಆ ಹುಡುಗಿ ಕೈ ಬಿಡಿಸ್ಕೊಂಡು ದೂರ ನಿಲ್ತಾಳಂತೆ. ಅವಳು ಹೇಳ್ತಾಳೆ, ಮೂತಿಯನ್ನು ಉದ್ದ ಮಾಡಿ, ನೀವು ಎಲ್ಲ ಉತ್ತರದಲ್ಲೆಲ್ಲ ನಮ್ಮವರನ್ನು, ಹಿಂದೂಗಳನ್ನು ಕೊಲ್ತಿದ್ದೀರಂತೆ, ಗಾಳಿಗೆ ನೀರಿಗೆ ವಿಷ ಬೆರೆಸ್ತಿದ್ದೀರಂತೆ ಅಲ್ವಾ ಅಂತ ಕೇಳ್ತಾಳೆ. ಅವಳ ಪ್ರಶ್ನೆಯಲ್ಲಿ ಚೂರೂ ಕೂಡ ವ್ಯಂಗ್ಯವಿರಲಿಲ್ಲ. ಅವಳು ಸಹಜವಾಗಿ ಕೇಳ್ತಾಳೆ ಅವಳು. ಗೌರಿಯಂತಹ ಮುಗ್ಧರಿಗೆ ವ್ಯಂಗ್ಯ ಮಾಡಲಿಕ್ಕೆ, ಅಪಹಾಸ್ಯ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಸಹಜವಾಗಿ ಬೆಳೆದಂತಹ ಮಕ್ಕಳು ಇವರು. ಅವಳಲ್ಲಿ ಇದ್ದದ್ದು ಒಂದು ಅಗಾಧವಾದಂಥ ಒಂದು ಆತಂಕ ಅಷ್ಟೆ. ಮುಂದೆ ಏನು ಮಾಡೋದು ಅನ್ನುವಂತಹ ಒಂದು ಭಯ, ಅಭದ್ರತಾ ಭಾವ ಅಷ್ಟೆ. ಅದು ಹೆಗಲಿಗೆ ಹೆಗಲು ತಾಕಿಸಿ ನಡೆಯುವವರೇ ಮುಂದೊಂದು ದಿನ ನಮಗೇ ಗೊತ್ತಿಲ್ಲದಂತೆ ಶತ್ರುಗಳಾಗುತ್ತಾರಾ ಅನ್ನುವ ತಣ್ಣನೆಯ ಭಯವಷ್ಟೆ. ಆದರೆ ನನಗಾದ ಆಘಾತ ಅಷ್ಟಿಷ್ಟಲ್ಲ. ನಿನ್ನೆಯವರೆಗೂ ಅಲ್ಲೆಲ್ಲೋ ದೂರದಲ್ಲಿ ಕೇಳಿ ಬರುತ್ತಿದ್ದ ನಾವು ಅವರು ಎನ್ನುವ ಅಪರಿಚಿತ ಮಾತು ಈಗ ನಮ್ಮ ಮನೆಯ ಅಂಗಳದಲ್ಲಿ, ನಾನು ನಿಂತ ನೆಲದಲ್ಲಿ
ಅದು ಗೌರಿಯ ಬಾಯಿಯಲ್ಲಿ ಕೇಳಿಬಂದಿತ್ತು. ಹುಡುಗಿ ಗೌರಿ ಲೇಖಕಿಯಿಂದ ದೂರ ಸರಿದವಳು ಹೇಳ್ತಾಳೆ, ನಮ್ಮವರನ್ನೆಲ್ಲ ನೀವು ಕೊಲ್ತಾ ಇದ್ದೀರಂತೆಲ್ಲ, ಗಾಳಿಗೆ ನೀರಿಗೆ ವಿಷ ಬೆರೆಸಿ ಕೊಲ್ತಾ ಇದ್ದೀರಂತೆಲ್ಲ ಅಂತ ಹೇಳುವಾಗ ಲೇಖಕಿ ಹೇಳ್ತಾರೆ, ಅದು ಕೂಡ ಮುಂದೊಂದು ದಿನ ನಾವು ಕೈ ಕೈ ಹಿಡ್ಕೊಂಡು ಹೆಗಲಿ ಹೊಂದಿಸಿಕೊಂಡು ಹೋಗಿ ಒತ್ತಿಕೊಂಡು ಹೋಗಿ ಹೆಗಲಿಗೆ ಕೈ ಹಾಕಿಕೊಂಡು ಆತ್ಮೀಯ ಭಾವನೆಯನ್ನು ವ್ಯಕ್ತಪಡಿಸಿದವರೇ, ಆತ್ಮೀಯ ಪ್ರೀತಿಯಿಂದ ಇದ್ದವರೇ ಮುಂದೊಂದು ದಿನ ಶತ್ರುಗಳಾಗಿ ಬಿಡ್ತಾರಲ್ಲ, ಗೊತ್ತಿಲ್ಲದ ಹಾಗೆ ಶತ್ರುಗಳಾಗ್ತಾರಾ ಅನ್ನುವಂಥ ಒಂದು ತಣ್ಣನೆಯ ಭಯ ಲೇಖಕಿಯಲ್ಲಿ ಬಂದುಬಿಡ್ತದಂತೆ. ಅದು ಕೂಡ ಇಂತಹ ಸಣ್ಣ ಹುಡುಗಿಯಿಂದ ಈ ಮಾತು ಬಂದದ್ದು ಬಹಳಷ್ಟು ತನಗೆ ಆಘಾತವನ್ನು ತಂದಿತು ಅಂತ ಹೇಳ್ತಾರೆ. ಎಲ್ಲೋ ನಿನ್ನೆಯವರೆಗೂ ಕೂಡ ಎಲ್ಲೆಲ್ಲೋ ಆಗ್ತಾ ಇರುವಂಥದ್ದು, ಎಲ್ಲೋ ಹಾಗಾಯ್ತಂತೆ ಹೀಗಾಯ್ತಂತೆ ಅನ್ನುವಂತಹ ಮಾತು ಈಗ ಇಲ್ಲೇ ಕೇಳ್ತಾ ಉಂಟಲ್ಲ, ನಾವು ಅವರು ಅನ್ನುವಂಥದ್ದು, ಅಂದರೆ ಧರ್ಮಭೇದ. ಈ ಒಂದು ಅಪರಿಚಿತ ಮಾತು ಅವರು ಇವರು ಅನ್ನುವಂಥದ್ದು ಇಲ್ಲೇ ಮನೆ ಅಂಗಳದಲ್ಲೇ ಕೇಳಿಸಿತಲ್ಲ ಅಂತ ಲೇಖಕಿಗೆ ತುಂಬ ಆಘಾತವಾಗ್ತದೆ. ಅದು ಕೂಡ ಬೇರೆಯವರ ಹತ್ತಿರ ಅಲ್ಲ, ಒಂದೇ ಮನೆಯವರ ಹಾಗೆ ಬೆಳೆದಂತಹ 2 ಮನೆಗಳವರು, ಧರ್ಮ ಭೇದವಿಲ್ಲದೆ ಆತ್ಮೀಯವಾಗಿ ನಿಷ್ಕಲ್ಮಶವಾಗಿ ಬೆಳೆದಂತಹ ಈ 2 ಮನೆತನಗಳು, ಅದು ಕೂಡ ಆ ಗೌರಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ತದೆ. ಆ ಹುಡುಗಿ ಸೀರೆಯನ್ನು ಉಡಿಸಿ ಅಕ್ಕ ಅಂತ ಕೇಳಲಿಕ್ಕೆ ಬರುವಾಗಲೇ ಗೊತ್ತಾಗ್ತದೆ ಯಾವ ರೀತಿಯ ಸಂಬಂಧ 2 ಮನೆಗಳಲ್ಲಿ ಇತ್ತು ಅನ್ನುವಂಥದ್ದು. ಆದರೆ ಈ ಹುಡುಗಿ ಬಾಯಲ್ಲೇ ಬಂತಲ್ಲ ಅಂತ ಅವರು ಆಘಾತಗೊಳ್ತಾರೆ. ದೂರ ಸರಿದವಳನ್ನು ಮತ್ತೆ ಹತ್ತಿರ ಕೆಳೆಯುವ ಯಾವ ಧಾರ್ಮಿಕ ಚೌಕಟ್ಟುಗಳು ನಮ್ಮ ಮಧ್ಯೆ ಬರಲಾರದು ಎಂಬ ಸತ್ಯವನ್ನು ಆದಷ್ಟು ಸಾಧ್ಯಂತವಾಗಿ, ಆದರೆ ಅಷ್ಟೇ ಪರಿಣಾಮಕಾರಿಯಾಗಿ ಅವಳಿಗೆ ತಿಳಿ ಹೇಳುವ ಮಹತ್ತರ ಜವಾಬ್ದಾರಿಯೊಂದು ಗೊತ್ತೇ ಆಗದಂತೆ ಆ ಸಂಜೆ ನನ್ನ ಹೆಗಲೇರಿತ್ತು. ಅವಳನ್ನು ನಿಧಾನಕ್ಕೆ ಒಲಿಸಿಕೊಳ್ಳುವ, ಅವಳ ಭಯವನ್ನು ಇಲ್ಲವಾಗಿಸುವ, ನಮ್ಮಿಬ್ಬರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅನ್ನುವುದನ್ನು ಅವಳಿಗೆ ಅರ್ಥ ಮಾಡಿಸುವ, ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟು ವರ್ಷಗಳಿದ್ದಂತೆ ಇನ್ನು 1000 ವರ್ಷಗಳೇ ಕಳೆದರೂ ಅವಳು ನನ್ನ ಮುದ್ದಿನ ತಂಗಿಯಾಗಿಯೇ ಇರುತ್ತಾಳೆ. ನನ್ನ ಬದುಕಿನ ಚೌಕಟ್ಟಿನೊಳಗೆ ಅವಳಿಗಿರುವ ವಿಶಿಷ್ಟ ಸ್ಥಾನ ಯಾವ ಕಾರಣಕ್ಕೂ ಪಲ್ಲಟವಾಗದು ಎಂಬುದನ್ನು ಅರ್ಥ ಮಾಡಿಸಬೇಕಾಗಿತ್ತು. ಹೌದು, ಇಂಥದ್ದನ್ನು ಅರ್ಥ ಮಾಡಿಸೋದು ಬಹಳ ಕಷ್ಟ. ಒಮ್ಮೆ ಮನಸ್ಸಿಗೆ ವಿಷ ಬೆರೆತರೆ ಆ ವಿಷ ಹರಡ್ತದೇ ಹೊರತು ಕಡಿಮೆ ಆಗೋದಿಲ್ಲ. ಇಂತಹ ವಿಷ ಹರಡಿದ್ದನ್ನು, ಆ ವಿಷವನ್ನು ಈಗ ಅದರ ಪ್ರಭಾವವನ್ನು ಕಡಿಮೆ ಮಾಡಬೇಕಾಗಿತ್ತು. ಅದೇ ತನ್ನೊಂದಿಗೆ ಬೆಳೆದಂತಹ ತನ್ನ ತಂಗಿಯ ಹಾಗೆ ಇರುವಂತಹ ಆ ಹುಡುಗಿಗೆ ತಿಳಿ ಹೇಳುವಂತಹ ಜವಾಬ್ದಾರಿ ತನ್ನ ಹೆಗಲಲ್ಲಿದೆ ಅನ್ನುವಂಥದ್ದನ್ನು ಲೇಖಕಿಗೆ ಅರಿವಾಗಿತ್ತು. ಅವಳ ನಿಧಾನಕ್ಕೆ ಹೋಲಿಸಿಕೊಳ್ಬೇಕು, ಯಾಕಂದರೆ ಮೊದಲೇ ಹೇಳಿದ ಹಾಗೆ ವಿಷವನ್ನು ಪೂರ್ಣ ತೆಗಿಲಿಕ್ಕಾಗೋದಿಲ್ಲ. ಆದರೆ ಈ ತನ್ನೊಂದಿಗೆ ಬೆಳೆದಂಥ ಈ ಹುಡುಗಿಗೆ ಹಾಗಲ್ಲ ಹೀಗೆ ಅನ್ನುವಂಥದ್ದನ್ನು, ಅವಳ ಒಂದು ಒಳಗಿರುವಂತಹ ಭಯವನ್ನು ಇಲ್ಲವಾಗಿಸಬೇಕು. ನಾವು ಮನುಷ್ಯರು, ನಮ್ಮಿಬ್ಬರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದನ್ನು ಅವಳಿಗೆ ಅರ್ಥ ಮಾಡಿಸ್ಕೊಳ್ಬೇಕು. ಇವತ್ತು ಮಾತ್ರ ಅಲ್ಲ, ಅದು 1000 ವರ್ಷಗಳೇ ಕಳೆದರೂ ಅವಳು ನನ್ನ ಮುದ್ದಿನ ತಂಗಿಯಾಗಿಯೇ ಉಳಿಯಬೇಕು ಅನ್ನುವಂತಹ ಅವಳ ತಲೆಯ ಒಳಗೆ ಅದನ್ನು ಬಿತ್ತಬೇಕು. ಹಾಕಿದಂತಹ ವಿಷವನ್ನು ತೆಗಿಬೇಕು. ಅದೇ ನನ್ನ ಬದುಕಿನ ಚೌಕಟ್ಟಿನ ಒಳಗೆ ಅವಳಿಗಿರುವಂತಹ, ತಾನು ಕೊಟ್ಟಂತಹ ಆ ವಿಶಿಷ್ಟವಾದಂತಹ ಸ್ಥಾನ ಯಾವ ಕಾರಣಕ್ಕೂ ಕೂಡ ಒಡೆಯಲಿಕ್ಕಾಗುವುದಿಲ್ಲ, ಅದು ಬದಲಾಗಲಿಕ್ಕೆ ಆಗದು ಅನ್ನುವಂಥದ್ದನ್ನು ಅವಳಿಗೆ ಅರ್ಥ ಮಾಡಿಸಿಕೊಳ್ಬೇಕಿತ್ತು. ಅದಕ್ಕಾಗಿ ಅವರು ಈ ರೀತಿ ಮಾಡ್ತಾರೆ ನೋಡಿ. ನನ್ನೆಲ್ಲ ಆತಂಕಗಳನ್ನು ತಲ್ಲಣಗಳನ್ನು ಬದಿಗೊತ್ತಿ ಮತ್ತೆ ಮಾತಿಗೆ ಕೂತೆ. ಅಲ್ಲೇನೋ ಆಯ್ತಂತೆ ಎಂದು ಎಲ್ಲೇನೋ ಆಯ್ತಂತೆ ಎಂದು ಮತ್ತೆಲ್ಲೋ ಹುಯಿಲೆಬ್ಬಿಸುವ, ನಮ್ಮ ಮಧ್ಯೆಯೇ ಒಡಕು ತಂದಿಡುವ ಕುತಂತ್ರಗಳ ಬಗ್ಗೆ, ಹುನ್ನಾರಗಳ ಬಗ್ಗೆ ಅತ್ಯಂತ ತಾಳ್ಮೆಯಿಂದ ಹೇಳಿದೆ. ಗೌರಿಯಂತಹ ಅಮಾಯಕರ ಎದೆಯಲ್ಲಿ ಭಯ ಬಿತ್ತಿದ, ಅನುಮಾನದ ಸುಳಿ ಮೂಡಿಸಿದ ದುರುಳರ ಬಗ್ಗೆ ಇನ್ನಿಲ್ಲದಷ್ಟು ಹತಾಶೆ ಮೂಡಿದರು. ಅವೆಲ್ಲವನ್ನು ಮೆಟ್ಟಿ ನಿಂತು ಒಂದು ವಿಚಿತ್ರ ಸ್ಥಿತಪ್ರಜ್ಞತೆಯನ್ನು ಕಾಯ್ದುಕೊಂಡೇ ಅವಳ ಜೊತೆ ಮಾತನಾಡಿ ಒಂದು ಹಂತದವರೆಗೆ ಅವಳ ಭಯವನ್ನು, ಅಭದ್ರತೆಯನ್ನು ದೂರ ಮಾಡಿದೆ.
ಲೇಖಕಿ ಹೇಳ್ತಾರೆ, ಇಂತಹ ಧರ್ಮಗಳ ನಡುವೆ ಮುಸ್ಲಿಮರ ನಡುವೆ ಒಡಕುಗಳನ್ನು ತಂದಿಡುವಂತಹ, ಕುತಂತ್ರಗಳನ್ನು ಮಾಡುವಂತಹ, ಸಂಚನ್ನು ರೂಪಿಸುವಂತಹ ಈ ಒಂದು ಏನು ಒಡಕು ಮೂಡಿಸುವವರ ಬಗ್ಗೆ ತಾಳ್ಮೆಯಿಂದ, ಅಲ್ಲಿ ಬೈಲಿಕ್ಕಾಗೋದಿಲ್ಲ, ಮುಗ್ಧ ಹುಡುಗಿ ಅಂತಲೇ ಹೇಳಿದ್ದಾರೆ ಗೌರಿ ಅನ್ನುವವಳು. ಹಾಗಾಗಿ ತಾಳ್ಮೆಯಿಂದಲೇ ಹೇಳಿದರು. ಇಂತಹ ಗೌರಿಯಂತಹ ಅಮಾಯಕರು, ಏನೂ ಅರಿಯದ ಕಂದಮ್ಮಗಳ ಎದೆಯಲ್ಲಿ ಭಯವನ್ನು ಬಿತ್ತಿದಂತಹ, ಅನುಮಾನದ ಸುಳಿಯನ್ನು ಮೂಡಿಸಿದಂತಹ ದುರುಳರ ಬಗ್ಗೆ ಇನ್ನಿಲ್ಲದಷ್ಟು ಹತಾಶೆ ಮೂಡಿದರೂ ಕೂಡ ಸ್ಥಿತಪ್ರಜ್ಞನ ರೀತಿಯಲ್ಲಿ ಆ ಮಗುವಿಗೆ ಎಲ್ಲವನ್ನು ತಿಳಿ ಹೇಳುವ ಕೆಲಸವನ್ನು ಲೇಖಕಿ ಮಾಡ್ತಾರೆ. ಅವಳಲ್ಲಿರುವಂತಹ ಭಯವನ್ನು, ಅಭದ್ರತೆಯನ್ನು ಹೋಗಲಾಡಿಸಿಬಿಡ್ತಾರೆ. ತುಳಸಿಯ ಬುಡದಿಂದ ಎದ್ದು ಬಂದ ಆಕೆ ಸುಮ್ಮನೆ ಹೆಗಲು ಬಳಸಿ ಎಂದಿನಂತೆ ಕುಲು ಮಾತನಾಡತೊಡಗಿದಳು. ಯಾವ ಆತಂಕವೂ ಇಲ್ಲದ ಶುದ್ಧಾನುಶುದ್ಧ ಗೌರಿ ಇರುವುದೇ ಹಾಗೆ, ಒಂದು ಅಬೋಧ ಅಮಾಯಕತೆಯ ಪ್ರತಿರೂಪದಂತೆ. ಆದರೆ ಇಂತಹ ಗೌರಿಯ ಮನಸ್ಸಲ್ಲೂ ವಿಷದ ಬೀಜ ಬಿತ್ತಿದವರು ಯಾರು? ಪ್ರಶ್ನೆ ಕೊರೆಯುತ್ತಲೇ ಇತ್ತು. ಹೌದು, ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇರುವಂಥ, ಅಡ್ಡಾಡ್ತಾ ಇರುವಂಥ, ಆಟವಾಡ್ತಾ ಇರುವಂಥ ಈ ಹುಡುಗಿ ಮುಗ್ಧ ಗೌರಿಯ ಎದೆಯ ಒಳಗೆ ವಿಷದ ಬೀಜವನ್ನು ಬಿತ್ತಿದವರು ಯಾರು ಅನ್ನುವಂಥ ಪ್ರಶ್ನೆ ಲೇಖಕಿಯಲ್ಲಿ ಮೂಡ್ತದೆ. ಮುಸ್ಸಂಜೆಯ ಹೊತ್ತು ಹೆಣ್ಣು ಮಕ್ಕಳು ಹೊರಗಿರಬಾರದಂತೆ, ಹಾಗಂತ ಗಾಢವಾಗಿ ನಂಬುವ, ನನ್ನನ್ನೂ ನಂಬಲು ಒತ್ತಾಯಿಸುವ, ನಾನು ನಂಬಿದಂತೆ ನಟಿಸಿದಾಗಲೆಲ್ಲ ಅಕಾರಣ ಖುಷಿ ಪಡುವ ಗೌರಿ ಅಲ್ಲೇ ಇದ್ದ ಚಪ್ಪಲಿ ಮೆಟ್ಟಿ, ಬರುತ್ತೇನಕ್ಕ, ನೀವೊಳಗೆ ಹೋಗು, ಸೂರ್ಯ ಇನ್ನೇನು ಮುಳುಗುತ್ತಾನೆ ಅಂದಳು. ಅವಳ ಅಂತಃಕರಣಕ್ಕೆ ತಲೆಬಾಗುತ್ತಲೇ, ಭಗವಂತ, ಈ ಸಂಬಂಧ ಸದಾ ಹೀಗೇ ಇರಲಿ ಎಂದು ಮನಸ್ಸಲ್ಲೇ ಕಾಣದ ದೇವರಿಗೆ ಮೊರೆಯಿಟ್ಟು ಅವಳನ್ನು ಕುರಿತು, ಎಲ್ಲ ಸರಿ ಗೌರಿ, ನಿನಗೆ ಈ ಇಲ್ಲ ಸಲ್ಲದ ವಿಚಾರವನ್ನು ಹೇಳಿದ್ದಾದರೂ ಯಾರು ಎಂದು ಮೆತ್ತಗೆ ಕೇಳಿದೆ. ಮತ್ಯಾರು? ನನ್ನಣ್ಣ ಎನ್ನುತ್ತಾ ಅವಳು ಬೇಗ ಬೇಗ ಹೆಜ್ಜೆ ಹಾಕುತ್ತಾ ಕಣ್ಮರೆಯಾದಳು. ನನ್ನ ಪ್ರಾರ್ಥನೆ ಒಮ್ಮೆಲೆ ಅದುರಿಬಿತ್ತು. ಲೇಖಕಿ ಈ ಒಂದು ಮಕ್ಕಳಿಗೆ ಅಥವಾ ಈ ಹುಡುಗಿಯ ಸಂಬಂಧ ಅವಳು ಕೊನೆಗೆ ಹೇಳ್ತಾಳೆ. ಹುಡುಗಿ ಹೇಳ್ತಾಳೆ, ಒಂದು ಸಾಧಾರಣವಾಗಿ ಒಂದು ಧರ್ಮದಲ್ಲಿರುವಂತಹ ಒಂದು ನಂಬಿಕೆ, ಹಿಂದೂಗಳಲ್ಲಿರುವಂತಹ ನಂಬಿಕೆ, ಮುಸ್ಸಂಜೆ ಹೊತ್ತು ಹೆಣ್ಣು ಮಕ್ಕಳು ಹೊರಗಿರಬಾರ್ದು ಅನ್ನುವಂಥದ್ದು. ಅದನ್ನೇ ಗಾಢವಾಗಿ ನಂಬುವಂತಹ, ಅಷ್ಟು ಮಾತ್ರ ಅಲ್ಲ, ಲೇಖಕಿಯನ್ನು ಕೂಡ ನಂಬುವ ಹಾಗೆ ಒತ್ತಾಯಿಸುವಂತಹ, ಲೇಖಕಿ ತಾನು ನಂಬಿದ ಹಾಗೆ ನಟಿಸುವಂಥದ್ದು, ಇದನ್ನೆಲ್ಲ ಹೇಳ್ತಾರೆ. ಇಲ್ಲಿ ಅಕಾರಣವಾಗಿ ಖುಷಿ ಪಡುವಂತಹ ಗೌರಿ ಅಷ್ಟು ಹೊತ್ತಿಗೆ ಅದೇ ಸಾಯಂಕಾಲವಾಗಿ ಬಿಡ್ತದೆ. ಆಗ ಅವಳು ಚಪ್ಪಲಿಯನ್ನು ಬಿಟ್ಕೊಂಡು ಹೊರಡ್ತಾಳೆ. ಆಗ ಬರ್ತೇನಕ, ನೀನು ಒಳಗೆ ಹೋಗು, ನಾನು ಒಳಗೆ ಹೋಗ್ತೇನೆ, ಸೂರ್ಯ ಇನ್ನೇನು ಮುಳುಗ್ತಾನೆ ಅಂತ ಹೇಳ್ತಾಳೆ. ಆಗ ಅವಳ ಅಂತಃಕರಣಕ್ಕೆ ತಲೆಬಾಗ್ತಾರೆ. ಆ ಪ್ರೀತಿಗೆ, ಆ ಕಾಳಜಿಗೆ ತಲೆಬಾಗಿದಂತಹ ಲೇಖಕಿ ಆ ಮಾತನ್ನು ಅವಳ ಒಳಗೆ ಇದ್ದಂತಹ ವಿಷದ ಆ ಬೀಜವನ್ನು ಬಿತ್ತುವವರು ಯಾರಾದರೂ ಬೇಕಲ್ಲ. ಯಾರೇ ಇರ್ಬೋದು, ಯಾವ ಧರ್ಮವೇ ಇರ್ಬೋದು, ಅವರ ತಲೆಯ ಒಳಗೆ ಇಂಥದ್ದನ್ನು ಹಾಕಬೇಕಾದ್ರೆ, ಬೀಜವನ್ನು ಬಿತ್ತಬೇಕಾದ್ರೆ ಒಬ್ಬ ಯಾರಾದರೂ ಒಂದು ಮೂಲ ಕೈ ಅನ್ನುವಂಥದ್ದು ಇರ್ತದೆ ಅಲ್ವಾ. ಹಾಗಾಗಿ ಅವರು ಲೇಖಕಿ ಈಗ ಭಗವಂತನಿಗೆ ಮೊರೆ ಇಡ್ತಾ ಇರುತ್ತೆ. ಭಗವಂತ, ನಮ್ಮಿಬ್ಬರ ಈ ಎರಡು ಮನೆಯ ಸಂಬಂಧ ಸದಾ ಹೀಗೇ ಇರಲಿ ಅಂತ ಅವರು ದೇವರಿಗೆ, ಕಣ್ಣಿಗೆ ಕಾಣದೇ ಇರುವಂಥ ದೇವರಿಗೆ ಮೊರೆಯನ್ನು ಇಡ್ತಾರೆ, ಬೇಡ್ತಾರೆ. ಅವಳನ್ನು ಕುರಿತು ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಎಲ್ಲ ಸರಿ ಗೌರಿ, ನಿನಗೆ ಈ ಒಂದು ವಿಷಯವನ್ನು ಹೇಳಿದವರು ಯಾರು? ಇಲ್ಲ ಸಲ್ಲದ ವಿಷಯವನ್ನು ಯಾರು ಹೇಳಿದ್ರು ನಿನಗೆ ಅಂತ ಮೆತ್ತಗೆ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ಯಾರು ಹೇಳಿದ್ದು? ಮತ್ಯಾರು? ಅಣ್ಣ ಹೇಳಿದ್ದು ಅಂತ ಹೇಳಿ ಸೀದಾ ಹೊರಟು ಹೋಗ್ತಾಳೆ. ಆದರೆ ಲೇಖಕಿ ಪ್ರಾರ್ಥನೆ ಮಾಡಿದ್ದು ನಮ್ಮಿಬ್ಬರ ಸಂಬಂಧ ಹೀಗೇ ಇರಲಿ ಅಂತ ಹೇಳುವಾಗ ಅಲ್ಲಿ ಅಣ್ಣ ಬಂದ. ಆ ಮುಗ್ಧ ಹುಡುಗಿ ಗೌರಿಯ ಅಣ್ಣನೇ ಆಕೆಯ ತಲೆಯ ಒಳಗೆ ಈ ವಿಷಬೀಜವನ್ನು ಬಿತ್ತಿದ್ದು ಅಂತ ಗೊತ್ತಾದಾಗ ಲೇಖಕಿಯಲ್ಲಿ ತಲ್ಲಣ ಉಂಟಾಗ್ತದೆ, ಭಯ ಉಂಟಾಗ್ತದೆ, ಗಾಬರಿ ಉಂಟಾಗ್ತದೆ, ಆಶ್ಚರ್ಯ ಉಂಟಾಗ್ತದೆ. ಯಾಕಂದರೆ ಕಾರಣ ಹೇಳ್ತಾರೆ ನೋಡಿ. ಮೊನ್ನೆಯವರೆಗೂ ಗಣಿತ ಪಾಠ ಹೇಳಿಸಿಕೊಳ್ಳಲು ಮನೆಗೆ ಬರುತ್ತಿದ್ದ, ಕದ್ದು ಮುಚ್ಚಿ ನೇರಳೆ ಹಣ್ಣುಗಳನ್ನು ತಂದು ನನ್ನ ಮಡಿಲಿಗೆ ಸುರಿಯುತ್ತಿದ್ದ, ಅಜ್ಜನ ಕಣ್ಣು ತಪ್ಪಿಸಿ ಸರಿರಾತ್ರಿ ನೋಡಿದ ತುಳು ಹಾಸ್ಯ ನಾಟಕದ ಪ್ರತಿ ದೃಶ್ಯವನ್ನು ಮತ್ತೆ ಮತ್ತೆ ನಟಿಸಿ ತೋರಿಸುತ್ತಿದ್ದ, ಭೂತ ಕೋಲದ ಕಥೆ ಹೇಳುತ್ತಿದ್ದ, ಕದ್ದು ಮುಚ್ಚಿ ಸಿನಿಮಾ ನೋಡಿದ ಸಾಹಸ ಗಾಥೆಯನ್ನು ಒಂದಿಷ್ಟೂ ಬಿಡದಂತೆ ವಿವರಿಸುತ್ತಿದ್ದ, ದೆವ್ವ ಪಿಶಾಚಿಗಳ ಕತೆ ಕೇಳಿ ರಾತ್ರಿ ಇಡೀ ನಿದ್ರೆಯೇ ಬರಲಿಲ್ಲ
ಎಂದು ಹಗಲಲ್ಲಿ ಹಲುಬುತ್ತಿದ್ದ, ಸಂಕೋಚ ಪಡುತ್ತಲೇ ತಾನು ಏಕಮುಖವಾಗಿ ಪ್ರೀತಿಸುತ್ತಿದ್ದ ಹುಡುಗಿಯ ಕಥೆ ಹೇಳಿದ. ಅವಳು ಇನ್ಯಾರನ್ನೂ ಪ್ರೀತಿಸುತ್ತಿದ್ದಾಳೆ ಅಂತ ಗೊತ್ತಾದಾಗ ಎದೆ ಒಡೆದೇ ಹೋಯ್ತೇನೋ ಎಂಬಂತೆ ಅತ್ತು ಹಗುರಾದ. ಎಲ್ಲ ಮುಗಿದ ಮೇಲೆ ಗೌರಿಗೆ ತನ್ನ ಪ್ರೇಮ ಕಥೆ ಹೇಳಲೇಬಾರದು ಎಂದು ಪ್ರಾಮಿಸ್ ಮಾಡಿಸಿಕೊಂಡ ಹುಡುಗ ಇವತ್ತು ಎಲ್ಲ ಮರೆತು ಯಾರದೋ ಮಾತಿಗೆ ಬಲಿಯಾಗಿ ನಮ್ಮನ್ನೆಲ್ಲ ಅನುಮಾನಿಸುತ್ತಿದ್ದಾನಲ್ಲ ಎಂದು ಖೇದವಾಯಿತು. ಲೇಖಕಿಗೆ ದುಃಖವಾಗ್ತದೆ. ಯಾಕಂದರೆ ಈ ಗೌರಿಯಲ್ಲಿ ಇದ್ದಂತಹ ಪ್ರೀತಿಯೇ ಗೌರಿಯ ಅಣ್ಣನಲ್ಲಿಯೂ ಇತ್ತು. ಆ ಕಾಳಜಿಯೂ ಕೂಡ ಅವರಲ್ಲೇ ಇತ್ತು. ಅವರಿಬ್ಬರ ನಡುವಿನ ಸಂಬಂಧ ಹೇಗಿತ್ತು ಅಂತ ಎಲ್ಲ ಕಥೆಯನ್ನು ಕೂಡ ತನ್ನ ಅಕ್ಕನಿಗಿಂತಲೂ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ಈ ಲೇಖಕಿಗೆ ಎಲ್ಲವನ್ನೂ ಅವನು ಬಂದು ಹೇಳ್ತಾ ಇದ್ದಂತೆ. ಗಣಿತ ಪಾಠ ಹೇಳಿಸಿಕೊಳ್ಳಿಕ್ಕೆ ಮನೆಗೆ ಬರ್ತಾ ಇದ್ದವನು ತಾನು ಬರುವಾಗ ಪೇರಳೆ ನೇರಳೆ ಹಣ್ಣುಗಳನ್ನೆಲ್ಲ ಈ ಅಕ್ಕನ ಮಡಿಲಿಗೆ ಸುರಿಯುತ್ತಾ ಇದ್ದ. ತಾನು ಯಾವುದೆಲ್ಲ ನಾಟಕ ನೋಡಿದೆ, ಯಾವ ಒಂದು ಭೂತಕೋಲ ನೋಡಿದೆ, ಯಾವ ಸಿನಿಮಾ ನೋಡಿದೆ, ಯಾವ ದೆವ್ವ ಪಿಶಾಚಿಗಳ ಕಥೆಯನ್ನು ಕೇಳಿದೆ, ಇದೆಲ್ಲವನ್ನು ಕೂಡ ಈ ಲೇಖಕಿಯಲ್ಲಿ ಹೇಳ್ತಾ ಇದ್ದಂಥ ಹುಡುಗ. ಅದರಲ್ಲಿಯೂ ಕೂಡ ಯಾವುದೋ ಒಂದು ಏಕಮುಖ ಪ್ರೀತಿ, ತನ್ನನ್ನು ಹುಡುಗಿ ಪ್ರೀತಿಸದೇ ಇದ್ದದ್ದು, ಅವಳು ಯಾರನ್ನೋ ಪ್ರೀತಿಸ್ತಾ ಇದ್ದದ್ದು, ಅದನ್ನು ಗೌರಿಯಲ್ಲಿ ಹೇಳಬಾರ್ದು ಅಂತ ಒಂದು ವಚನವನ್ನು ಪ್ರಾಮಿಸ್ ತೆಗೆದುಕೊಂಡದ್ದು, ಅವರ ನಡುವಿನ ಸಂಬಂಧವನ್ನು ಈ ಮಾತುಗಳಲ್ಲಿ ನಾವು ಗಮನಿಸ್ಬೋದು. ಅಲ್ಲಿ ಒಂದೊಂದು ಈ ಘಟನೆಗಳು ಕೂಡ, ಈ ಪ್ರಸಂಗಗಳು ಕೂಡ ಅವರಿಬ್ಬರ ನಡುವೆ, ಲೇಖಕಿ ಮತ್ತು ಈ ಗೌರಿಯ ಅಣ್ಣ. ಗೌರಿ ಹೇಗೆ ಒಂದು ಮುಗ್ಧತೆ ಗೌರಿಯಲ್ಲಿ ಇತ್ತು, ಅದೇ ರೀತಿ ಮುಗ್ಧತೆ ಅವನಲ್ಲಿ ಇತ್ತು. ಆದರೆ ಅದೇ ಹುಡುಗ ಇಲ್ಲಿ ತಂಗಿಯ ಮನಸ್ಸಿಗೆ ವಿಷಬೀಜವನ್ನು ಬಿತ್ತಿಬಿಟ್ಟಿದ್ದಾನೆ. ಆಗ ಇದನ್ನು ಕೇಳಿದಂತಹ ಲೇಖಕಿಗೆ ತುಂಬ ದುಃಖವಾಗ್ತದೆ. ಕಾಲ ಬೆರಳಲ್ಲಿ ಚಳ್ಳನೆ ಹುಟ್ಟಿದ ಒಂದು ನೋವು ದೇಹವಿಡೀ ಹರಿದು ಹೃದಯದ ಮೂಲೆಯಲ್ಲಿ ಸ್ಥಾಪಿಸಿದಂತಾಯಿತು. ಅಯ್ಯೋ, ಅದು ದೂರದಲ್ಲಿ ವಿಷಬೀಜ ಅಲ್ಲ, ಹತ್ತಿರದಲ್ಲಿ ಇದೆ. ಲೇಖಕಿಗೆ ತಮ್ಮಿಬ್ಬರ ಈ ಎರಡು ಮನೆಯ ನಡುವೆ ಇದ್ದಂತಹ ಸಂಬಂಧ, ತಾವೆಲ್ಲ ಒಟ್ಟಿಗೆ ಬೆಳೆದಿರುವಂಥದ್ದು, ಈ ಎಲ್ಲ ಸಂಬಂಧ ಹೀಗೆ ಒಡೆದು ನುಚ್ಚು ನೂರಾಗ್ತದಲ್ಲ ಅಂತ ಬಹಳಷ್ಟು ದುಃಖಗೊಳ್ತಾರೆ. ಮಾರನೇ ದಿವಸ ಆ ಹುಡುಗನನ್ನೇ ಮಾತನಾಡಿಸುವ, ಅಂದರೆ ಗೌರಿಯ ಅಣ್ಣನನ್ನೇ ಮಾತನಾಡಿಸುವ ಅಂತ ಅವನನ್ನು ನೋಡಲಿಕ್ಕೆ ಲೇಖಕಿ ಹೊರಡ್ತಾರೆ. ಗೌರಿಯ ಮನೆಗೆ ನಾನೇ ಹೋದೆ ಅಂತ ಹೇಳ್ತಾರೆ. ನನ್ನ ನೆರಳು ಹಾಯುತ್ತಿದ್ದಂತೆ ಅವನು ಅಲ್ಲಿಂದ ಎದ್ದು ಹೋದ, ಅಥವಾ ನನ್ನೊಳಗಿನ ಸಣ್ಣತನ ಹಾಗಂದುಕೊಳ್ಳುವಂತೆ ಮಾಡಿತು. ಜಗಲಿಯ ಮೂಲೆಯಲ್ಲಿ ಕುಳಿತು ಅಬ್ಬಲಿಗೆಯ ಮಾಲೆ ಕಟ್ಟುತ್ತಿದ್ದ ಗೌರಿ ನನ್ನ ಕೈ ಹಿಡಿದೆಳೆದು ಮೆಲ್ಲನೆ ಈ ರೀತಿ ಹೇಳಿದಳು. ನಿನ್ನೆ ಅಜ್ಜ ಅಣ್ಣನಿಗೆ ಬೈದಿದ್ದಾರೆ. ನಾವಿಲ್ಲಿ ಶತಮಾನಗಳಿಂದಲೂ ಒಟ್ಟಿಗೆ ಬದುಕುತ್ತಿದ್ದೇವೆ. ಯಾರದೋ ಮಾತು ಕೇಳಿ ನೀನು ಹಾಳಾಗುವುದಲ್ಲದೆ ಊರನ್ನೆಲ್ಲ ಹಾಳುಗೆಡವಬೇಡ. ನಿನ್ನ ವಿದ್ಯೆ ನಿನ್ನನ್ನು ಹೀಗೆ ಉಡಾಳನನ್ನಾಗಿಸ್ತದೆ ಅಂತಿದ್ದರೆ ನೀನು ಓದಿ ಉದ್ಧಾರ ಆದದ್ದು ಸಾಕು, ಹಾಸ್ಟೆಲ್ ಬಿಟ್ಟು ಮನೆಯಲ್ಲಿರು ಅಂತೆಲ್ಲ ಅಂದಿದ್ದಾರೆ ಎಂದು ಪಿಸುಗುಟ್ಟಿದಳು. ಅಂದರೆ ಇಲ್ಲಿ ಲೇಖಕಿ ಆ ಹುಡುಗನ ಹತ್ತಿರ ಕೇಳಲಿಕ್ಕೆ ಹೋಗುವ ಮೊದಲೇ ಆ ವಿಷಯ ಗೊತ್ತಾದಂತಹ ಚೆನ್ನಪ್ಪಜ್ಜ ಹೀಗೆ ಬೈದರು ಅನ್ನೋದನ್ನು ಗೌರಿ ಲೇಖಕಿಯ ಕಿವಿಗೆ ಹಾಕ್ತಾಳೆ. ಅಜ್ಜನಿಗೆ ವಿಷಯ ಗೊತ್ತಾಯಿತು. ಅಜ್ಜ ಅಣ್ಣನಿಗೆ ಸರಿ ಬೈದಿದ್ದಾರೆ. ನಾವೆಲ್ಲ ಇಲ್ಲಿ ಶತಮಾನಗಳಿಂದ ಒಟ್ಟಿಗೆ ಬದುಕ್ತಾ ಇದ್ದೇವೆ. ನೀನು ಯಾರ್ಯಾರದೋ ಮಾತನ್ನು ಕೇಳಿ ನೀನು ಹಾಳಾಗಬೇಡ. ನೀನು ಹಾಳಾಗೋದು ಮಾತ್ರ ಅಲ್ಲ, ಊರನ್ನೆಲ್ಲ ನೀನು ಹಾಳು ಮಾಡಲಿಕ್ಕೆ ಹೋಗಬೇಡ. ನಿನ್ನ ವಿದ್ಯೆ ನೀನು ಪಟ್ಟಣದಲ್ಲಿ ಕಲಿತಾ ಇದ್ದೆ ಹೌದು. ನಿನ್ನ ವಿದ್ಯೆ ಈ ರೀತಿ ನಿನ್ನನ್ನು ಮಾಡ್ತದೆ ಅಂತ ಇದ್ದರೆ ನೀನೇನು ಓದಿ ಉದ್ಧಾರ ಆಗೋದು ಬೇಡ. ನೀನು ಹಾಸ್ಟೆಲ್ ಬಿಟ್ಟು ಮನೇಲಿರು ಅಂತೆಲ್ಲ ಹೇಳಿದ್ದಾರೆ ಅಂತ ಪಿಸುಗುಡ್ತಾಳೆ. ಪ್ರಪಂಚಕ್ಕೆ, ಇಲ್ಲಿ ಲೇಖಕಿ ಹೇಳ್ತಾರೆ, ಪ್ರಪಂಚಕ್ಕೆ ಮಾದರಿಯಂತಿರುವ ಚೆನ್ನಪ್ಪಜ್ಜನ ಮನೆಯಲ್ಲೇ ಅವರ ಗರಡಿಯಲ್ಲೇ ಪಳಗಿದ ಗೌರಿಗೂ ಅವಳಣ್ಣನಿಗೂ ಸ್ವಭಾವದಲ್ಲಿ ಯಾಕೆಷ್ಟು ವ್ಯತ್ಯಾಸ? ಪಟ್ಟಣದ ಓದು ಬರಹ ಗಾಳಿ ಎಷ್ಟು ವಿಷಮಯವಾಗಿದೆಯಾ? ಅವನಲ್ಲೂ ಸಂಶಯದ ಸುಳಿ ಹುಟ್ಟಿಸುವಷ್ಟು. ಇವನ ಪಾಡೇ ಹೀಗಾದರೆ ಇನ್ನು ಸಾಮುದಾಯಿಕ ವ್ಯತ್ಯಾಸ ಸೌಹಾರ್ದಗಳೇ ಅರಿಯದೆ ಬೆಳೆದವರ ಮನಸ್ಥಿತಿ ಹೇಗಿರಬಹುದು? ಯೋಚಿಸಿದಷ್ಟು ತಲೆ ಕೆಡುತ್ತಿತ್ತು. ಹೆಬ್ಬೆಟ್ಟು ಒತ್ತುತ್ತಿದ್ದ ಚೆನ್ನಪ್ಪಜ್ಜ, ಸಹಿ ಹಾಕಲು ಕಲಿತಿದ್ದ ನನ್ನಜ್ಜ, ಓದು ಬರಹ ಗೊತ್ತಿದ್ದ ಅಪ್ಪ, 10ನೇ ತರಗತಿಯವರೆಗೆ ಓದಿ ನಾನಿನ್ನು ಶಾಲೆಗೆ ಹೋಗುವುದಿಲ್ಲ ಎಂದು ಘಂಟಾ ಘೋಷವಾಗಿ ಸಾರಿ ತನ್ನ ಪ್ರೀತಿಯ ಹಸು ಕರುಗಳೊಡನೆ ಇದ್ದು ಬಿಟ್ಟಿರುವ ಗೌರಿ,
ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಪ್ರಪಂಚದ ಪ್ರತಿ ಜ್ಞಾನಕ್ಕೂ ನಮ್ಮನ್ನು ತೆರೆದುಕೊಳ್ಳುತ್ತಿದ್ದೇವೆ ಎನ್ನುವ ಬಹುಬೇಗ ಒಡೆದು ಹೋಗುವ ಅಷ್ಟೇ ಅನಾಹುತಕಾರಿ ಭ್ರಮೆಯಲ್ಲಿ ಬದುಕುತ್ತಿರುವ ನಾನು ಮತ್ತವಳ ಅಣ್ಣ. ಇಲ್ಲಿ ಯಾರು ವಿದ್ಯಾವಂತರು, ಯಾರು ಪ್ರಜ್ಞಾವಂತರು? ನಮ್ಮ ವಿದ್ಯೆ ನಮ್ಮಲ್ಲಿದೆ ಅಂತ ನಾವು ಅಂದುಕೊಂಡಿರುವ ಅರಿವು ನಮ್ಮನ್ನು ಅಂತಿಮವಾಗಿ ಯಾವ ಪಾತಾಳದತ್ತ ಕೊಂಡೊಯ್ಯಲಿದೆ ಗೊತ್ತಾಗುವುದಿಲ್ಲ. ಇಲ್ಲಿ ಲೇಖಕಿ ಹೇಳ್ತಾರೆ, ತನ್ನ ಮನೆಯ ವಾತಾವರಣ ಮತ್ತು ತನ್ನ ಚೆನ್ನಪ್ಪಜ್ಜನ ಮನೆಯಲ್ಲಿರುವಂತಹ ವಾತಾವರಣ ಯಾವ ರೀತಿ ಇತ್ತು ಅಂತ. ಹೆಬ್ಬೆಟ್ಟು ಒತ್ತುತ್ತಿದ್ದ ಚೆನ್ನಪ್ಪಜ್ಜ ಅಂದರೆ ಅವರಲ್ಲಿ ಎಜುಕೇಷನ್ ವಿದ್ಯೆ ಇರಲಿಲ್ಲ. ಇಲ್ಲಿ ವಿದ್ಯೆ ಇತ್ತು, ಲೇಖಕಿಯ ಅಜ್ಜನಲ್ಲಿಯೂ ಇತ್ತು, ಅಪ್ಪನಲ್ಲಿಯೂ ಇತ್ತು. ಆದರೆ ಅಲ್ಲಿ ಚೆನ್ನಪ್ಪಜ್ಜನ ಮನೆಯಲ್ಲಿ ಗೌರಿ 10ನೇ ತರಗತಿಯವರೆಗೆ ಕಲಿತಾಳೆ. ನಾನಿನ್ನು ಶಾಲೆಗೆ ಹೋಗುವುದಿಲ್ಲ ಅಂತ ಘಂಟಾಘೋಷವಾಗಿ ಸಾರಿ ತನ್ನ ಪ್ರೀತಿಯ ಹಸುವಿನೊಡನೆ ಕರುವಿನೊಡನೆ ಇದ್ದು ಬಿಟ್ಟಿರುವಂತಹ ಗೌರಿ. ಹಾಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಪ್ರಪಂಚದ ಪ್ರತಿ ಜ್ಞಾನಕ್ಕೂ ನಮ್ಮನ್ನು ತೆರೆದುಕೊಳ್ಳುತ್ತಿದ್ದೇವೆ ಎನ್ನುವ ಬಹುಬೇಗ ಒಡೆದು ಹೋಗುವ ಅಷ್ಟೇ ಅನಾಹುತಕಾರಿ ಭ್ರಮೆಯಲ್ಲಿ ಬದುಕುತ್ತಿರುವ ನಾನು ಮತ್ತು ಅವಳ ಅಣ್ಣ. ಅಂದರೆ ಅದೇ ಆಧುನಿಕ ತಂತ್ರಜ್ಞಾನ, ಮೊಬೈಲ್ ಯಾವುದೂ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಟಿ ವಿ ಇರ್ಬೋದು, ಅಥವಾ ಯಾವುದೇ ತಕ್ಷಣ ರವಾನೆಯಾಗುವಂತಹ ಕೂಡಲೇ ಬರುವಂತಹ ಒಂದು ವಾಟ್ಸಪ್ ಮೆಸೇಜ್ಗಳು ಇರ್ಬೋದು, ಯೂಟ್ಯೂಬಲ್ಲಿಯೂ ಇರ್ಬೋದು, ಅಥವಾ ಸಿನಿಮಾಗಳಲ್ಲಿ, ಅಥವಾ ಬೇರೆ ಬೇರೆ ರೀತಿಯ ಇದರಲ್ಲಿ ತಂತ್ರಜ್ಞಾನಗಳಲ್ಲಿ ಮನಸ್ಸನ್ನು ಒಡೆದು ಹಾಕುವಂಥದ್ದು. ಇಲ್ಲಿ ಗೌರಿಯ ಅಣ್ಣ ತನ್ನ ಮನಸ್ಸು ಕೆಟ್ಟು ಹೋಗಿದೆ ಈ ಒಂದು ತಂತ್ರಜ್ಞಾನದಲ್ಲಿ. ಅದೇ ಇಲ್ಲಿ ಎಷ್ಟು ಹೊತ್ತಿಗೆ ಏನಾಗ್ತದೆ ಅನ್ನುವಂಥದ್ದು. ಜ್ಞಾನ ಎಲ್ಲರಲ್ಲಿಯೂ ಇದೆ. ವಿದ್ಯೆ ಜ್ಞಾನಕ್ಕಿಂತಲೂ ನಾವು ಹೇಳೋದು ವಿದ್ಯೆ ಎಲ್ಲರಲ್ಲಿಯೂ ಇದೆ, ಜ್ಞಾನ ಇಲ್ಲ. ವಿದ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಮನುಷ್ಯನಲ್ಲಿ ಮೌನ, ಧರ್ಮಗಳ ನಡುವೆ ಮೌನವಾಗಿ ಬಿಡ್ತಾರೆ. ಒಳಗೊಳಗೆ ಕೊರೆಯುತ್ತಾ ಇರ್ತದೆ, ತಾವು ದೊಡ್ಡವರು, ನಮ್ಮ ಧರ್ಮ ಮೇಲೆ ಇರುವಂಥದ್ದು, ನಮ್ಮದು ಉನ್ನತವಾದಂತಹ ಧರ್ಮ. ಈ ರೀತಿಯ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಅದೇ ಹೀಗೆ ನಮ್ಮ ವಿದ್ಯೆ ನಮ್ಮಲ್ಲಿದೆ ಅಂತ ನಾವು ಅಂದುಕೊಂಡಿರುವಂಥ ಅರಿವು ನಮ್ಮನ್ನು ಅಂತಿಮವಾಗಿ ಯಾವ ಪಾತಾಳದತ್ತ ಕೊಂಡೊಯ್ಯಲಿದೆ ಗೊತ್ತಾಗುವುದಿಲ್ಲ ಹೇಳ್ತಾರೆ. ಕೊನೆಗೆ ಏನೊಂದು ಅರ್ಥವಾಗದ ಒಂದು ಅಯೋಮಯ ಸ್ಥಿತಿಯಲ್ಲಿ ಗೌರಿಗೂ ಅವಳಜ್ಜನಿಗೂ ವಿದಾಯ ಕೋರಿ ಮನೆಗೆ ಬಂದು ತಲುಪುವಷ್ಟರಲ್ಲಿ ಈ ಗೌರಿಯ ಮನೆಗೆ ಹೋದಂತಹ ಲೇಖಕಿ ಯಾವುದೂ ಅರ್ಥ ಆಗ್ತಾ ಇಲ್ಲ. ಅವರು ಹೇಳ್ತಾರೆ, ಒಂದು ಅಯೋಮಯ ಸ್ಥಿತಿ. ಯಾವುದು ಸರಿ, ಯಾವುದು ತಪ್ಪು, ಯಾಕೆ ಹೀಗಾಯಿತು, ಮನಸ್ಸಿನಲ್ಲಿರುವಂಥ ಆಲೋಚನೆಗಳು ಈ ರೀತಿ ಆಗ್ತಾ ಇವೆಯಾ ಅನ್ನೋಂಥ ಒಂದು ಗೊಂದಲದ ಸ್ಥಿತಿಯಲ್ಲಿ ಗೌರಿ ಮತ್ತು ಅವಳಜ್ಜನಿಗೆ ವಿದಾಯ ಹೇಳಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರ ಮೊಬೈಲ್ನಲ್ಲಿ ಈ ಗೌರಿಯ ಅಣ್ಣನ ಒಂದು ಮೆಸೇಜ್ ಮೊಬೈಲ್ನ ಇನ್ಬಾಕ್ಸಿನಲ್ಲಿ ಬೆಚ್ಚಗೆ ಕೂತಿತ್ತಂತೆ. ಐ ಆಮ್ ಸಾರಿ ಅನ್ನುವಂಥದ್ದು, ನನ್ನನ್ನು ಕ್ಷಮಿಸಿ ಅನ್ನುವಂಥದ್ದು. ಎಲ್ಲ ಸರಿ ಹೋಗುತ್ತದೆ ಒಂದು ದಿನ ಅಂತ ಅಂದ್ಕೊಂಡೆ. ಆದರೆ ಅದಾಗಿ 2 ದಿನಗಳಲ್ಲಿ ನನ್ನೂರಿನ 2 ಎಳೆ ಜೀವಗಳು ಪೊಲೀಸ್ ಗೋಲಿಬಾರ್ಗೆ ಬಲಿಯಾಗಿದ್ದವು. ಒಂದು ವಿಚಿತ್ರ ವಿಷಣ್ಣತೆ ಇಡೀ ಕರಾವಳಿಯನ್ನು ಆವರಿಸಿಕೊಂಡ ದಿನಗಳು ಅವು. ಸರಿ ತಪ್ಪುಗಳ ತಕ್ಕಡಿ ಒಮ್ಮೆ ಆ ಕಡೆ ಮತ್ತೊಮ್ಮೆ ಈ ಕಡೆ ಸುಮ್ಮನೆ ಹೊಯ್ದಾಡುತ್ತಿತ್ತು. ಎಲ್ಲ ವಿಷಾದಗಳಿಂದ ಹೊರಬರಬೇಕಾದರೆ ಮತ್ತೆ ಗೌರಿಯ ಮಾತು ಕೇಳುತ್ತಾ ಸುಮ್ಮನೆ ಕುಳಿತುಕೊಳ್ಳಬೇಕು. ಅದಕ್ಕೂ ಮೊದಲು ಅವಳು ತಾಕೀತು ಮಾಡಿದಂತೆ ಸೀರೆ ಉಡಿಸಲು ಕಲಿಯಬೇಕು ಅಂದುಕೊಳ್ಳುತ್ತಿರುವಾಗಲೇ ಕರೆಗಂಟೆ ಸದ್ದಾಗಿತ್ತು. ಲೇಖಕಿ ಹೇಳ್ತಾರೆ, ಗೌರಿಯ ಮನೆಯಿಂದ ಬಂದ ನಂತರ ಅದೇ ಅವಳ ಅಣ್ಣ ಸಾರಿ ಕೇಳಿದಂಥ ಒಂದು ಮೆಸೇಜ್ ಇತ್ತು. ಇನ್ನು ಮುಂದೆ ಸರಿಯಾಗ್ತದೆ, ಎಲ್ಲವೂ ಕೂಡ ಸರಿಯಾಗ್ತದೆ ಅಂದುಕೊಳ್ಳುವಾಗಲೇ 2 ದಿನದಲ್ಲಿ ಅಲ್ಲೊಂದು ಘಟನೆ ನಡೀತದೆ. ಈ ಕರಾವಳಿಯಲ್ಲೊಂದು ಘಟನೆ ನಡೀತದೆ. ಧರ್ಮಗಳ ನಡುವೆ ದ್ವೇಷ, ಅದು ಕೊನೆಗೆ 2 ಜೀವಗಳನ್ನು ತೆಗೆದುಕೊಳ್ಳುವವರೆಗೆ ಅದು ಮುಂದುವರಿಯುತ್ತದೆ. ಅಂದರೆ ಹಿಂದೂ ಮುಸ್ಲಿಂ ದ್ವೇಷ ಅನ್ನುವಂಥದ್ದು ಇಡೀ ಕರಾವಳಿಯನ್ನು ಆವರಿಸಿಕೊಂಡಂತಹ ದಿನಗಳವು. ಸರಿ ತಪ್ಪುಗಳ ತಕ್ಕಡಿ ಒಮ್ಮೆ ಅವರ ಸರಿ, ಒಮ್ಮೆ ಇವರ ಸರಿ, ಒಮ್ಮೆ ಅದು ಸರಿ, ಒಮ್ಮೆ ಇದು ಸರಿ, ಸುಮ್ಮನೆ ಅದು ಮೇಲೆ ಕೆಳಗೆ ಹೊಯ್ದಾಡ್ತಾ ಇತ್ತು. ಎಲ್ಲ ವಿಷಾದಗಳಿಂದ, ಎಲ್ಲ ದುಃಖಗಳಿಂದ ಹೊರಗೆ ಬರಬೇಕಾದ್ರೆ ಲೇಖಕಿ ಹೇಳ್ತಾರೆ, ಮತ್ತೆ ಗೌರಿಯ ಮಾತು ಕೇಳುತ್ತಾ ಸುಮ್ಮನೆ ಕುಳಿತುಕೊಳ್ಳಬೇಕು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನಮ್ಮ ಸಂಬಂಧಗಳು ಮತ್ತೆ ಮುಂದುವರಿಯಬೇಕು.
ಕೆಟ್ಟು ಹೋಗಿರುವಂತಹ ಮನಸ್ಸನ್ನು ಹಾಗೇ ಮುಂದುವರಿಯಲು ಬಿಟ್ಟರೆ, ಆ ಯೋಚನೆಗಳನ್ನು ಹಾಗೇ ಮುಂದುವರಿಯಲು ಬಿಟ್ಟರೆ ಅದು ಮತ್ತೆ ದೈತ್ಯ ಮರವಾಗಿ ಬೆಳೀತದೆ. ಅದು ವಿಷದ ಬೀಜ ಇದೆ ಅಲ್ಲ, ಅದು ಅದರ ಕುರಿತೇ ಆಲೋಚನೆ ಮಾಡಿದ ಹಾಗೆಲ್ಲ ಅದು ಮತ್ತಷ್ಟು ಪರ್ವತಾಕಾರವಾಗಿ ಬೆಳೀತಾ ಹೋಗ್ತದೆ. ಬದಲಿಗೆ ಅದೆಲ್ಲವನ್ನು ಬಿಟ್ಟು ಇಲ್ಲಿ ಲೇಖಕಿ ಹೇಳ್ತಾರೆ, ಮತ್ತೆ ಆ ಗೌರಿಯ ಮಾತನ್ನು ಕೇಳ್ತಾ ಕೂತ್ಕೊಳ್ಬೇಕು, ಸುಮ್ಮನೆ ಕುಳಿತುಕೊಳ್ಬೇಕು. ಅದಕ್ಕೂ ಮೊದಲು ಅವಳು ತಾಕೀತು ಮಾಡಿದ ಹಾಗೆ ಸೀರೆ ಉಡ್ಲಿಕ್ಕೆ ಕಲಿಬೇಕು ಅನ್ನುವಂಥದ್ದನ್ನು ಅಂದ್ಕೊಳ್ತಾ ಇರುವಾಗಲೇ ಕಾಲಿಂಗ್ ಬೆಲ್ ಸದ್ದಾಗ್ತದಂತೆ. ಕರೆಗಂಟೆ ಸದ್ದಾಗಿತ್ತು. ಬಾಗಿಲು ತೆರೆದು ನೋಡಿದರೆ ಚೆನ್ನಪ್ಪಜ್ಜ. ನನ್ನ ಹೊಟ್ಟೆಯೊಳಗಿನ ಜೀವಕ್ಕೆ ಒಳ್ಳೆಯದು ಅಂತ ಇದುವರೆಗೆ ನಾನು ನೋಡೇ ಇಲ್ಲದ ತಿಂಡಿ ಮಾಡಿ ತಂದಿದ್ದರು. ಒಂದು ತಟ್ಟೆಗೆ ಹಾಕಿ ನನ್ನ ಮುಂದೆ ಇಟ್ಟು ತಿನ್ನು ಎಂದರು. ತಿನ್ನಲಾಗದೆ ನಾನು ಪಿಳಿ ಕಣ್ಣು ಬಿಡುತ್ತಿದ್ದರೆ ಅಲ್ಲೇ ಪಕ್ಕದಲ್ಲಿದ್ದ ಲೋಟಕ್ಕೆ ನೀರು ಬಗ್ಗಿಸಿಕೊಟ್ಟು, ನಾಳೆ ನನ್ನ ಗೌರಿ ಹೀಗೇ ಒಡಲೊಳಗೊಂದು ಜೀವ ಇಟ್ಟುಕೊಂಡು ಬಂದಾಗ ನಾನಿಲ್ಲದೆ ಹೋದರೆ ನೀನು ಉಪಚರಿಸುತ್ತೀಯಲ್ಲ ಎಂದು ಆರ್ದ್ರವಾಗಿ ಕೇಳಿದರು. ನನಗೆ ಅವರನ್ನು ನೋಡುವಾಗ ಇಡೀ ಪ್ರಪಂಚವೇ ಕುರುಕ್ಷೇತ್ರದ ಉನ್ಮಾದದಲ್ಲಿರುವಾಗ ಈ ಚೆನ್ನಪ್ಪಜ್ಜ ಮಾತ್ರ ಬೃಂದಾವನದ ಮೂಲೆಯಲ್ಲಿನ ಯಾವುದೋ ಮರದ ಕೆಳಗೆ ನಿರುಮ್ಮಳವಾಗಿ ಕೂತು ಕೊಳಲು ಊದುತ್ತಿದ್ದಾರೆ ಅನಿಸುತ್ತಿತ್ತು. ಗೌರಿಯ ಮಾತನ್ನು ಕೇಳ್ತಾ ತಾನು ಕೂತ್ಕೊಳ್ಬೇಕು, ಬೇರೆ ಯಾವುದೇ ಯೋಚನೆ ಮಾಡುವುದಿಲ್ಲ ಅನ್ನುವಂಥದ್ದನ್ನು ಯೋಚಿಸ್ತಾ ಇರುವಾಗಲೇ ಮನೆಯ ಕಾಲಿಂಗ್ ಬೆಲ್ ಸದ್ದಾಗ್ತದಂತೆ. ಕರೆಗಂಟೆ ಸದ್ದಾಗ್ತದೆ. ಬಾಗಿಲು ತೆರೆದು ಲೇಖಕಿ ನೋಡ್ತಾರೆ. ನೋಡುವಾಗ ಚೆನ್ನಪ್ಪಜ್ಜ ಇದ್ದರು. ಆಗ ಆ ಹೊತ್ತಿನಲ್ಲಿ ಲೇಖಕಿ ಗರ್ಭಿಣಿಯಾಗಿದ್ದರು. ಅವರಿಗೆ ಒಂದು ತಿಂಡಿಯನ್ನು ತಗೊಂಡು ಬರ್ತಾರೆ. ನನ್ನ ಹೊಟ್ಟೆಯೊಳಗಿನ ಜೀವಕ್ಕೆ ಒಳ್ಳೆಯದು ಅಂತ ಇದುವರೆಗೆ ನಾನು ನೋಡೇ ಇಲ್ಲದ ತಿಂಡಿ ಮಾಡಿ ತಂದಿದ್ದರು. ಆ ಮಗುವಿಗೆ, ಹೊಟ್ಟೆಯೊಳಗಿರುವಂತಹ ಮಗುವಿಗೆ ಒಳ್ಳೆಯದು ಅಂತ. ಹಾಗೆ ಲೇಖಕಿ ನೋಡದೇ ಇರುವಂತಹ ತಿಂಡಿಯನ್ನು ಅವರು ಮಾಡಿಕೊಂಡು ಬಂದಿದ್ರಂತೆ. ಒಂದು ತಟ್ಟೆಗೆ ಹಾಕಿ ಅದನ್ನು ತಿನ್ನು ಅಂತ ಹೇಳ್ತಾರಂತೆ. ತಿನ್ನಲಾಗದೆ ನಾನು ಪಿಳಿ ಕಣ್ಣು ಬಿಡುತ್ತಿದ್ದರೆ, ಅಂದರೆ ತಿನ್ನಲಾಗದೆ ಅಂತ ಅಲ್ಲಿ ಎರಡು ಅರ್ಥಗಳು ಬರ್ತವೆ. ಒಂದು, ಈಗಾಗಲೇ ವಿಷದ ಬೀಜ ಬಿತ್ತಿರುವಂಥದ್ದು, ಹಾಗೆ ಸುತ್ತಮುತ್ತ ನಡೆದಂಥ ಧರ್ಮ ಸಂಘರ್ಷದ ಒಂದೊಂದು ಆ ಘಟನೆಗಳು. ಹಾಗೆ ಇವರು ಅವರ ಪ್ರೀತಿಗೆ, ಆ ಚೆನ್ನಪ್ಪಜ್ಜನ ಒಂದು ಪರಿಶುದ್ಧವಾದಂತಹ ಆ ಪ್ರೀತಿಯನ್ನು ಕಂಡು ಅವರು ತಿನ್ನಲಿಕ್ಕಾಗದೆ ಅವರನ್ನು ನೋಡ್ತಾ ಇದ್ರಂತೆ. ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಲೋಟಕ್ಕೆ ನೀರನ್ನು ಬಗ್ಗಿಸಿಕೊಟ್ಟು ಆ ಚೆನ್ನಪ್ಪಜ್ಜ ಹೀಗೆ ಹೇಳ್ತಾರಂತೆ, ನಾಳೆ ನನ್ನ ಗೌರಿ ಹೀಗೆ ಒಡಲೊಗೊಳ್ಳೊಗೊಂದು ಜೀವ, ಅವಳು ದೊಡ್ಡವಳಾಗಿ, ಅವಳ ಮದುವೆಯಾಗಿ, ಅವಳು ಗರ್ಭಿಣಿಯಾಗಿ, ಹೀಗೆ ತನ್ನ ಹೊಟ್ಟೆಯೊಳಗೊಂದು ಮಗುವನ್ನು ಅವಳು ಇಟ್ಕೊಂಡು ಬರುವಾಗ ನಾನು ಇಲ್ಲದೇ ಇದ್ದರೂ ಕೂಡ ನೀನು ಅವಳನ್ನು ನೋಡ್ಕೊಳ್ತೀಯಲ್ಲ, ನೀನು ಅವಳಿಗೆ ಹೀಗೆ ಉಪಚರಿಸ್ತೀಯಲ್ಲ ಅಂತ ಕಣ್ಣು ತುಂಬಿಕೊಂಡು ಅವ್ರು ಹೇಳ್ತಾರಂತೆ. ಆರ್ದ್ರವಾಗಿ ಅವ್ರು ಕೇಳ್ತಾರೆ. ಆಗ ಲೇಖಕಿಗೆ ಹೀಗನಿಸ್ತದೆ. ಅವರ ನೋಡುವಾಗ, ಚೆನ್ನಪ್ಪಜ್ಜನನ್ನು ನೋಡುವಾಗ, ಇಡೀ ಪ್ರಪಂಚ ಧರ್ಮ ಸಂಘರ್ಷದಲ್ಲಿ ಏನೇನೋ ಮಾಡ್ತಾ ಇರುವಾಗ, ಧರ್ಮ ಸಂಘರ್ಷದಲ್ಲಿ ತೊಡಗಿಕೊಂಡಿರುವಾಗ, ಕುರುಕ್ಷೇತ್ರ ಅಂದರೆ ಅದೇ ಧರ್ಮಗಳ ನಡುವಿನ ಸಂಘರ್ಷ, ಅದು ಬೇರೆ ವಿಷಯ. ಇಲ್ಲಿ ಆ ಕುರುಕ್ಷೇತ್ರದ ಉನ್ಮಾದ ಅಂದರೆ ಆ ಒಂದು ಹೋರಾಟ, ಜಗಳ, ಯುದ್ಧದ ಒಂದು ಉನ್ಮಾದದಲ್ಲಿರುವಾಗ ಈ ಚೆನ್ನಪ್ಪಜ್ಜ ಮಾತ್ರ ಬೃಂದಾವನದ ಮೂಲೆಯಲ್ಲಿ, ಬೃಂದಾವನ ಇರುವಂಥ ಕೃಷ್ಣ ಇರುವಂಥ ಸ್ಥಳ, ಅಲ್ಲಿ ಆ ಕೃಷ್ಣ ಹೇಗೆ ಕೊಳಲನ್ನು ನುಡಿಸ್ತಾ ಅವನು ಮರದ ಕೆಳಗೆ ನಿಂತಿರ್ತಾನೋ, ಅಂದರೆ ಕೊಳಲು ಅನ್ನುವಂಥದ್ದು ಇಲ್ಲಿ ಶಾಂತಿಯ ಸಂಕೇತ. ಇಲ್ಲಿ ಚೆನ್ನಪ್ಪಜ್ಜನೂ ಕೂಡ ಆ ಬೃಂದಾವನದ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಮರದ ಕೆಳಗೆ ನಿರುಮ್ಮಳವಾಗಿ, ಯಾವುದೇ ಯೋಚನೆ ಇಲ್ಲದೆ ನಿರುಮ್ಮಳವಾಗಿ, ಅಂದರೆ ಸಮಾಧಾನದಿಂದ ಕೊಳಲನ್ನು ಊದ್ತಾ ಇದ್ದಾರೆ ಅನಿಸುವ ಹಾಗೆ ಲೇಖಕಿಗೆ ಅನಿಸ್ತದೆ. ಅಂದರೆ ಇಲ್ಲಿ ಆ ಎರಡು ಧರ್ಮಗಳ ನಡುವೆ ಇರುವಂತಹ ಶಾಂತಿ ದೂತನ ಹಾಗೆ ಈ ಚೆನ್ನಪ್ಪಜ್ಜ ಇಲ್ಲಿ ಕಾಣಿಸಿಕೊಳ್ತಾರೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಫಾತಿಮಾ ರಲಿಯಾ ಇವರು ಬರೆದಂತಹ ಉನ್ಮತ್ತ ಕುರುಕ್ಷೇತ್ರವು ಬೃಂದಾವನದ ಕೊಳಲು ಅನ್ನುವಂತಹ ಈ ಪ್ರಬಂಧ ಮುಕ್ತಾಯವಾಗ್ತದೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.